ಕೊರೋನಾ ಬೇರೆ ಬೇರೆ ರೂಪದಲ್ಲಿ ಮತ್ತೆ ಕಾಡಲಿಕ್ಕೆ ಆರಂಭ ಮಾಡಿದೆ. ಎಲ್ಲೊಂದು ಕಡೆ ಜಗತ್ತು ನಿಟ್ಟುಸಿರು ಬಿಟ್ಟಿತ್ತು. ಸದ್ಯ ಬಿಡಪ್ಪ ಏನೋ ತೊಲಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ ಅನ್ನುವಂಥ ಒಂದು ಭಾವನೆ. ಆದರೆ ಇದೆಲ್ಲದನ್ನು ಕೂಡ ಏನಾದರೂ ಉಲ್ಟಾ ಮಾಡಿಬಿಡುತ್ತಾ, ಬುಡಮೇಲೆ ಮಾಡಿಬಿಡುತ್ತಾ ಅನ್ನುವಂಥದ್ದು. ಯಾಕಂದರೆ ಈಗ ಬರ್ತಿರುವಂಥ ತಳಿ ಇದೆಯಲ್ಲ, ಅದು 70 ಪಟ್ಟು ಸ್ಟ್ರಾಂಗ್. ಅಂದರೆ ಒಂದು ಕ್ಷಣ ಯೋಚನೆ ಮಾಡಿ ಏನಾಗಬಹುದು ಅನ್ನುವಂಥದ್ದು. ಅಂದರೆ ಕೊರೋನಾದಿಂದ ಈ ಹೊಸ ರೂಪಾಂತರದಿಂದ ಏನಾದರೂ ಭಾರತಕ್ಕೂ ಏನಾದರೂ ತೊಂದರೆ ಆಗುತ್ತಾ? ಯಾವ ರೀತಿ ಇದು ದೇಹದ ಮೇಲೆ ಪರಿಣಾಮ ಬೀರುತ್ತೆ? ಇದರ ಪರಿಣಾಮಗಳು ಯಾವ್ಯಾವ ರೀತಿ ಆಗುತ್ತೆ? ನಾವು ನೀವು ಎಷ್ಟರ ಮಟ್ಟಿಗೆ ಜಾಗೃತವಾಗಿರಬೇಕು? ಜಗತ್ತೇ ಅಲುಗಾಡ್ ಹೋಗಿದೆ. ಇಂಗ್ಲೆಂಡ್ ಕೈ ಎತ್ತಿ ನಿಂತು ಬಿಟ್ಟಿದೆ. ನೋಡಿ, ನಾವು ಸೋತಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಕೈ ಮೀರಿ ಹೋಗಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಹೆಂಗಿರಬೇಕು ಸ್ಥಿತಿ. ಹಾಗಾದರೆ ಇದು ರೂಪಾಂತರ ಆಗುತ್ತೆ ಅನ್ನುವಂಥದ್ದು, ಮ್ಯೂಟೇಷನ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ದಂಥ ಸಂಗತಿ. ಹಾಗಾದ್ರೆ ಯಾವ ರೀತಿ ಆಗ್ತಾ ಇದೆ ಇದು? ಯಾಕೋ ಇದರ ಭರಾಟೆ ನೋಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದು ಹಬ್ಬುವಂಥ ಅಪಾಯಗಳು ಜಾಸ್ತಿ ಕಾಣ್ತಾ ಇದೆ. ಒಂದು ಕಡೆ ಇಂಗ್ಲೆಂಡು, ಇನ್ನೊಂದು ಕಡೆಗೆ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಇದರ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಭಾರತಕ್ಕೂ ಇದು ಮತ್ತೇನಾದರೂ ಒಕ್ಕರಿಸ್ಬಿಟ್ರೆ ಗತಿ ಏನಾಗಬೇಕು? ಹೊಸ ವೈರಸ್ನ ರೂಪಾಂತರ, ಈ ರೂಪಾಂತರ ಲೆಕ್ಕದಲ್ಲಿ ಬೆಚ್ಚಿ ಬೀಳಿಸುವಂಥ ರೂಪಾಂತರ. ನಾನು ಹೇಳ್ತಾ ಇದ್ದೆ, ಇಂಗ್ಲೆಂಡ್ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥ ಒಂದು ರಾಷ್ಟ್ರ, ಅದೇ ಕೈ ಎತ್ತಿ ನಿಂತಿದೆ ಅಂತಂದರೆ ನಾವೇನೂ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಮಂತ್ರಿಗಳು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಕೊರೋನಾ ಬೇರೆ ರೀತಿಯಲ್ಲಿ, ಬೇರೆ ರೂಪದಲ್ಲಿ ಒಕ್ಕರಿಸುವಂಥ ಸಾಧ್ಯತೆಗಳಿದೆಯಾ? ಅದರ ತೀವ್ರತೆ ಬಹಳಷ್ಟು ಜನ ತಜ್ಞರು ಹೇಳ್ತಾ ಇದ್ರು, ಇನ್ನೊಂದು ಸರಿ ಏನಾದರೂ ಬಂದರೆ ಅದರ ತೀವ್ರತೆ ಬಹಳಷ್ಟು ಇರಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಆಗಲೇ ಪ್ರತಿರೋಧಕ ಶಕ್ತಿ ಶುರುವಾಗಿರುತ್ತೆ. ಹೀಗಾಗಿ ಅಷ್ಟು ಅದು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ ಎಲ್ಲವನ್ನೂ ಕೂಡ ಲೆಕ್ಕಾಚಾರಗಳನ್ನು ಬುಡಮೇಲೆ ಮಾಡ್ತಾ ಇದೆಯಾ ಇದು? ಇನ್ನು ಭಾರತದಂಥ ರಾಷ್ಟ್ರಗಳು, ಭಾರತ ವಿಶ್ವಮಟ್ಟದಲ್ಲಿ ತನ್ನನ್ನು ಗುರುತಿಸ್ಕೋಬೇಕು ಅಂತೇಳಿ ಹೆಣಗಾಡ್ತಾ ಇದೆ, ಹರಸಾಹಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂತಹ ರಾಷ್ಟ್ರಗಳ ಮೇಲೆ ಈ ಪದೇ ಪದೇ ಈ ರೀತಿ ಹಲ್ಲೆಗಳಾಗ್ಬಿಟ್ರೆ, ಏಟುಗಳೇ ಬಿದ್ದುಬಿಟ್ರೆ ಏನಾಗಬೇಕು? ಸ್ಥಿತಿಗತಿಗಳೇನು? ನಾಳೆ ಆರ್ಥಿಕ ಸ್ಥಿತಿಗತಿಗಳೇನು? ಬಡ ಜನರು ಕಂಗಾಲಾಗಿ ಹೋಗಿದ್ದಾರೆ, ಉದ್ಯಮಗಳು ನಿಂತಿವೆ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ನೋಡಿ, ಒಂದು ಸಂಗತಿನ ಹೇಳಲೇಬೇಕು. ಇಂಗ್ಲೆಂಡ್ ಅಂತ ರಾಷ್ಟ್ರದಲ್ಲಿ ಇದು ಈ ರೀತಿ ತೋರಿಸ್ಕೊಂಡಿರೋದ್ರಿಂದ ಅಟ್ಲೀಸ್ಟ್ ಅವ್ರು ಅನೌನ್ಸ್ ಮಾಡಿದ್ರು, ನೋಡ್ರಪ್ಪ ಇಂಥದ್ದೊಂದು ಬಂದಿದೆ ಅಂತ. ಈ ದರಿದ್ರ ಪಾಪಿ ಚೀನಾಕ್ಕೆ ಏನಾದರೂ ಇದು ಬಂದುಬಿಟ್ಟಿದ್ದಾರೆ ಇನ್ನೊಂದು ರೂಪಾಂತರದ್ದು, ಅವ್ರು ಹೇಳ್ತಾನೂ ಇರಲಿಲ್ಲ ಜಗತ್ತಿಗೆ. ಯಾಕಂದರೆ ಅವ್ರು ಯಾವಾಗಲೂ ಶುರುವಾಗಿದೆ, ಇನ್ಯಾವಾಗಲೂ ಅವರು ಘೋಷಣೆ ಮಾಡಿಕೊಂಡ್ರು. ಅಟ್ಲೀಸ್ಟ್ ಇಂಗ್ಲೆಂಡಲ್ಲಿ ಬಂದಿರೋದ್ರಿಂದ ಇಡೀ ಜಗತ್ತಿಗಾದರೂ ಗೊತ್ತಾಗಿದೆ, ಬೇರೆ ಬೇರೆ ರಾಷ್ಟ್ರಗಳಾದರೂ ಅಲರ್ಟ್ ಆಗ್ಬೋದು ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ ಈ ರೂಪಾಂತರಿ ತಳಿ ಯಾವ್ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ? ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. ಯಾಕಂದರೆ ಒಂದು ಚೂರು ಎಡವಟ್ಟಾದರೂ ಕೂಡ ಮತ್ತೆ ಗಂಡಾಂತರ ಅನ್ನುವಂಥದ್ದು ಗ್ಯಾರಂಟಿ. ಭಾರತದಂಥ ರಾಷ್ಟ್ರಕ್ಕೆ ಈ ರೀತಿಯ ಅಟ್ಯಾಕ್ಗಳಾಗಿಬಿಟ್ರೆ ಬಹಳ ಬಹಳ ಕಷ್ಟ. ನೋಡಿ, ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರದವರು ಒಂದನ್ನು ಗಮನಿಸಬೇಕು, ರಾಜ್ಯ ಸರ್ಕಾರದವರು. ಯಾಕಂದರೆ ಕೇಂದ್ರ ಏನೇನು ಮಾಡಬೇಕು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ರಾಜ್ಯ ಸರ್ಕಾರದವರು ಒಂದನ್ನು ಮಾಡಬೇಕು. ಕಳೆದ ಬಾರಿ ನೀವು ಮಾಡಿರುವಂಥ ತಪ್ಪುಗಳಿದೆಯಲ್ಲ, ಆ ತಪ್ಪುಗಳು ನಮ್ಮನ್ನು ಎಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಈ ಬಾರಿ ಯಾರ್ಯಾರು ಇಂಗ್ಲೆಂಡಿಂದ ಬರ್ತಾ ಇದ್ದಾರೆ, ಮುಲ್ಲಾಜಿಲ್ದೇ ಕ್ರಮ ತಗೊಳ್ಳಿ. ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧುಗಳು, ನಿಮ್ಮ ಬಳಗದವರು, ಅಣ್ಣ ತಮ್ಮದ್ರ ಮಕ್ಕಳುಗಳು, ಆಮೇಲೆ ನನ್ನ ಸ್ನೇಹಿತರ ಮಕ್ಕಳುಗಳು, ಈ ಥರದ್ದೆಲ್ಲ ನೋಡಿದ್ದೀವಿ. ಎಂಪಿಗಳ ಮಕ್ಕಳುಗಳು ಬಂದು ರಾತ್ರಿ ರಾದ್ಧಾಂತ ಮಾಡಿ ಬೆಳಗಿನ ಜಾವ 3 ಗಂಟೆ ತನಕ ಹಾರಾಡಿ, ಕೂಗಾಡಿ, ಚೀರಾಡಿ, ಏನು ಪರೀಕ್ಷೆ ಮಾಡ್ಕೊಳ್ಳೋದಂಗೆ ಮನೆಗೆ ಹೋಗಿ, ಅದಾದಮೇಲೆ ಮತ್ತೆ ಪಾಸಿಟಿವ್ ಆಗಿ ಆಸ್ಪತ್ರೆ ಸೇರಿರುವಂಥದ್ದು ಗೊತ್ತಿರುವಂಥ ಸಂಗತಿ. ನಿಮ್ಮ ಹಣೆ ಬರ ಏನು ಅಂತೇಳಿ ಅಂತ. ಈ ಸರಿ ಇವನ್ನೆಲ್ಲ ಬಿಡಿ. ದೇಶ ದೊಡ್ಡದು ಫಸ್ಟು, ಯಾರೂ ದೊಡ್ಡವರಲ್ಲ. ಮುಲ್ಲಾಜಿಲ್ದೇ ಕ್ರಮ ತಗೋಬೇಕು. ಈಗಾಗಲೇ ವಿಮಾನಗಳು ಬಂದಾಗಿದೆ, ಪ್ರಶ್ನೆ ಬೇರೆ. ಯಾರ್ಯಾರು ಬಂದಿದ್ದಾರೆ ಇಲ್ಲಿ ತನಕ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಇಲ್ಲಿ ತನಕ ಯಾರ್ಯಾರು ಬಂದಿದ್ದಾರೆ ಒಂದು 10-15 ದಿವಸದ ಹಿಸ್ಟ್ರಿ ತೆಗಿರಿ. ಯಾರ್ಯಾಗಿದ್ದು ಇಂಗ್ಲೆಂಡಿಂದ ಬಂದಿದ್ದಾರೆ, ಏನು ಕತೆ, ಅವ್ರಿಗೆ ಏನೇನು ಮಾಡಿದ್ದೀರಿ ನೀವು? ಮುಲ್ಲಾಜಿಲ್ದೇ ನೀವು ಹೆಜ್ಜೆ ಇಟ್ಟರೆ ಮಾತ್ರ ಇದರಿಂದ ಬಚಾವಾಗಲಿಕ್ಕೆ ಸಾಧ್ಯ. ನಿಜಕ್ಕೂ ನಮ್ಮಂಥ ದೇಶಕ್ಕೆ ಈ ರೀತಿಯ ಅಟ್ಯಾಕ್ಗಳಾಯಿತು ಅಂತಂತಂದರೆ ಬಹಳ ಬಹಳ ಕಷ್ಟ, ಬಹಳ ಕಷ್ಟ. ಹಾಗಾದರೆ ಈ ಸೋಂಕು ಹರಡುವಿಕೆ ಬಗ್ಗೆ ತಜ್ಞರು ಏನು ಹೇಳ್ತಾರೆ? ನಾವು ಎಷ್ಟರ ಮಟ್ಟಿಗೆ ಜಾಗೃತವಾಗಿರಬೇಕು? ಯಾಕಂದರೆ ನಮ್ಮ ಜಾಗೃತಿ ಎಷ್ಟರ ಮಟ್ಟಿಗೆ ಅಂತ ಗೊತ್ತಾಗಿದೆ ನಮಗೆ. ಸೊ ಹೀಗಾಗಿ ಭಾರತಕ್ಕೆ ಇದು ಎಷ್ಟರ ಮಟ್ಟಿಗೆ ಹಾನಿಯನ್ನು ತಂದೊಡ್ಡಬಲ್ಲದು, ಭಾರತದ ಮೇಲೆ, ಭಾರತೀಯರ ಮೇಲೆ ಇದರ ಪರಿಣಾಮಗಳು ಎಷ್ಟಿರುತ್ತೆ, ಇದಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ. ಆಮೇಲೆ ಈಗ ಈ ಹೊಸ ವ್ಯಾಕ್ಸಿನ್ ಬರ್ತಾ ಇದೆಯಲ್ಲ,
ಹೊಸ ವ್ಯಾಕ್ಸಿನ್ ಇದೆಯಲ್ಲ, ಹೊಸ ವ್ಯಾಕ್ಸಿನ್ ಈಗ ಹೊಸ ರೂಪಾಂತರಗೊಂಡೇನು ಬರ್ತಾ ಇದೆಯಲ್ಲ ಕೊರೋನಾ, ಅದರ ಮೇಲೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದ. ನೋಡಿ, ಇಂಗ್ಲೆಂಡಲ್ಲೂ ಕೂಡ ಇದರ ಟೆಸ್ಟ್ಗಳಾಗಿದೆ, ಟೆಸ್ಟ್ ಡೋಸ್ ಕೊಟ್ಟಾಗಿದೆ, 2ನೇ ಸರಿ ಕೊಟ್ಟಿಲ್ಲ ಅಷ್ಟೇನೆ. ರೂಪಾಂತರಗೊಂಡಂಥ ಕೊರೋನಾ ಇದೆಯಲ್ಲ, ಅದರ ಶಕ್ತಿ ಸಹಜವಾಗಿ ಜಾಸ್ತಿ ಇರುತ್ತೆ. ನಾನು ಹಿಂದೆ ಈ ಪ್ಲೇಗ್ದೆಲ್ಲ ಉದಾಹರಣೆ ಕೊಟ್ಟಿದ್ದೀನಿ. ಕೆಲ ಡಾಕ್ಟರ್ಗಳು ಅದನ್ನು ಒಪ್ಕೊಂಡಿದ್ದಾರೆ, ಕೆಲವರು ಒಪ್ಕೊಂಡಿಲ್ಲ. ಯಾಕಂದರೆ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಅನ್ನುವಂಥದ್ದು. ಏನು ಈ ವೈರಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಲಗಳಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ಏನು ವಿಜ್ಞಾನ ತಂತ್ರಜ್ಞಾನಗಳು ಇಷ್ಟು ಡೆವಲಪ್ ಆದರೂ ಕೂಡ ಕಷ್ಟವೇ. ರೂಪಾಂತರಗೊಂಡಂಥ ವೈರಸ್ ಮೊದಲ ವೈರಸ್ಗಿಂತ ಸ್ಟ್ರಾಂಗ್ ಆಗಿರುತ್ತಾ? ಹಾಗಾದರೆ ಅದರ ಪರಿಣಾಮ ಹೆಚ್ಚಿರುತ್ತಾ? ಎಷ್ಟರ ಮಟ್ಟಿಗೆ ಅದು ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ? ಯಾಕಂದರೆ 70% ವೇಗವಾಗಿ ಹರಡುತ್ತೆ ಅಂತಂದ್ರೆ ಏನ್ರಿ ಅರ್ಥ? 70% ಇದು ಡೆಡ್ಲಿ ಅಂತಂದ್ರೆ ಏನು ಅರ್ಥ? ನಿಜಕ್ಕೂ ಇದರ ಪರಿಣಾಮಗಳೇನು? 70%, 70 ಪಟ್ಟು ಇದರ ಆರ್ಭಟ ಜಾಸ್ತಿ ಇರುತ್ತೆ ಅಂದರೆ ಒಂದು ಸರಿ ಊಹೆ ಮಾಡ್ಕೊಳ್ಳಿ, ಭಾರತದಂಥ ರಾಷ್ಟ್ರಕ್ಕೆ ಇದೇನಾದರೂ ಬಂದರೆ, ಲಗ್ಗೆ ಇಟ್ಟರೆ ಏನಾಗಬಹುದು ನಮ್ಮ ಸ್ಥಿತಿಗತಿಗಳು? ಈಗಲೇ ನಾವು ಹೈರಾಣಿದ್ದೋಗಿದ್ದೀವಿ. ಬಡಬಗ್ಗರು ಬಸವಳದು ಹೋಗ್ಬಿಟ್ಟಿದ್ದಾರೆ. ವ್ಯಾಪಾರ, ವಹಿವಾಟು, ವ್ಯವಹಾರ ಕುಸಿದು ಬಿದ್ದಿದೆ, ಆರ್ಥಿಕತೆ ಪಾತಾಳಕ್ಕಿಳಿದಿದೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚೇತರಿಕೆ ಕಾಣ್ತಾ ಇತ್ತು, ಒಂದಷ್ಟು ಚೇತರಿಕೆ. ಈ ಮೊನ್ನೆ ನೋಡಿದಂಥ ಸಂದರ್ಭದಲ್ಲಿ ಇಲ್ಲ, ಏನು ಮತ್ತೆ ನಾವು ಬದಲಾವಣೆ ಹಂತಕ್ಕೆ ಬಂದಿವಿ, ಸ್ವಲ್ಪ ಕಡಿಮೆ ಆಗ್ತಿದೆ ಆರ್ಭಟ ಅಂತ. ಆದರೆ ಈ ರೀತಿ ಬೇರೆ ಬೇರೆ ಭಾಗದ ಆರ್ಭಟಗಳೇನಾದರೂ ಭಾರತದ ಒಳಗಡೆ ಬಂದರೆ, ನಮ್ಮಂಥ ಸಮಾಜದಲ್ಲಿ, ಸಂಕೀರ್ಣ ಸಮಾಜದಲ್ಲಿ, ನಾವು ಒಂದು ಹಬ್ಬ ಹರಿದಿನ, ಒಂದು ಸತ್ಯನಾರಾಯಣ ಪೂಜೆ ಆದರೂ ಕೂಡ ನಾವು ಜನಜಂಗಳಿ ಸೇರಿಸೇ ಮಾಡುವಂಥವ್ರು. ಸೊ ಅಂಥದ್ರಲ್ಲಿ ಈ ರೀತಿ ಬಂದುಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಇದು 70 ಪಟ್ಟು ಪರಿಣಾಮಕಾರಿ. ಇದು ಅಷ್ಟರ ಮಟ್ಟಿಗೆ ಇದು ವೇಗವಾಗಿ ಹರಡುತ್ತೆ ಅಂತಂದರೆ ಇದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಇರಬೇಕು ನೀವು ಯೋಚನೆ ಮಾಡಿ. ಹೀಗಾಗಿ ಬಹಳ ಜಾಗೃತವಾಗಿರಬೇಕು. ಇದು ಬನ್ನಿ, ಡಾಕ್ಟರ್ ಚೇತನ್ ನಮ್ಮ ಜೊತೆಗಿದ್ದಾರೆ, ಶ್ವಾಸಕೋಶ ತಜ್ಞರು. ಡಾಕ್ಟರ್ ಸುನಿಲ್, ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸುನಿಲ್ ಕುಮಾರ್. ಡಾಕ್ಟರ್ ಚಂದ್ರಶೇಖರ್, ರೋಗ ನಿರೋಧಕ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ ಡಾಕ್ಟರ್ ಸುನಿಲ್ ಅವ್ರ ಮುಖಾಂತರ. ಡಾಕ್ಟರ್ ಸುನಿಲ್ ಜಿ, ನೋಡ್ತಾ ಇದ್ದೀವಿ ನಾವು, ಇಂಗ್ಲೆಂಡ್ ಇವತ್ತು ನಲುಗಿ ಹೋಗಿದೆ, ಅಲುಗಾಡು ಹೋಗಿದೆ. ಬಹುಶಃ ಏನು ಅಂತಂದರೆ, ನಾನು ಒಂದು ಮಾತನ್ನು ಹೇಳಿದೆ, ಆ ಮಾತನ್ನು ತಾವು ಖಂಡಿತ ಒಪ್ಕೋತೀರಿ. ಇಂಗ್ಲೆಂಡ್ ಅಂತ ರಾಷ್ಟ್ರದಲ್ಲಿ ಇದು ಬಂದಿದ್ದರಿಂದ ಓಕೆ, ಜಗತ್ತಿಗೆ ಗೊತ್ತಾಯಿತು. ಒಂದು ವೇಳೆ ಇಂಗ್ಲೆಂಡಲ್ಲಿ ಅಲ್ದನೇ ಚೀನಾದಲ್ಲೋ ಅಥವಾ ಉತ್ತರ ಕೊರಿಯಾದಲ್ಲೋ ಅಥವಾ ಏನು ತಮ್ಮ ರಹಸ್ಯಗಳನ್ನು ಬಿಟ್ಕೊಡಲ್ಲ ಅಂಥ ರಾಷ್ಟ್ರಗಳಿಗೆ ಏನಾದರೂ ಬಂದುಬಿಟ್ಟಿದ್ದರೆ ದೇವರು ಕೂಡ ಕಾಪಾಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಏನಂತೀರಿ ಸರ್? ಖಂಡಿತವಾಗ್ಲೂ ರಂಗನಾಥ್ ಸರ್, ನೀವು ಹೇಳಿದ್ದು ವೆರಿ ವ್ಯಾಲಿಡ್ ಪಾಯಿಂಟ್. ಇದು ಇಂಗ್ಲೆಂಡಲ್ಲಿ ಬಂತು. ಹೆಂಗೆ ಬಂತು? ಐ ಮೀನ್, ಇಂಗ್ಲೆಂಡಲ್ಲಿ ಪಬ್ಲಿಕ್ ಹೆಲ್ತ್ ಸರ್ವೆಲೆನ್ಸ್ ಅಂತ ನಾವು ಮಾತಾಡ್ತೀವಿ. ಅಂದರೆ ಅವ್ರದ್ದು ಈ ಥರ ಎಲ್ಲ ಆದಾಗ ಅವ್ರದ್ದೊಂದು ಸಿಸ್ಟಮ್ ಏನಿದೆ, ಗೌರ್ಮೆಂಟ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಪಬ್ಲಿಕ್ ಹೆಲ್ತ್ ಸರ್ವೆಲೆನ್ಸ್ ಥ್ರೂ ಜಿನೋಮಿಕ್ ಟೆಕ್ನಾಲಜಿ ಅಂತ ಒಂದು ಸಾಧನವನ್ನು ಬಳಸಿ ಅವರು ಇದು ಹೇಳಿದರು. ಸೊ ಅಕಸ್ಮಾತ್ ಇದೇನಾದರೂ ಬೇರೆ ದೇಶಗಳಲ್ಲಿ ಬಂದಿದ್ದರೆ ಖಂಡಿತವಾಗ್ಲೂ ಅದು ರಿಪೋರ್ಟ್ ಆಗೋವಂಥ ಸಾಧ್ಯತೆ ತುಂಬ ಕಮ್ಮಿ ಇರ್ತಾಯಿತ್ತು. ಬಟ್ ಇಂಗ್ಲೆಂಡಲ್ಲಿ ಬಂದಿರೋದ್ರಿಂದ ಅವ್ರು ಆಲ್ರೆಡಿ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ, ನಾವು WHO ಅಂತ ಏನು ಹೇಳ್ತೀವಿ, ಅದ್ರ ಆಲ್ರೆಡಿ ಅವ್ರಿಗೆ ಹೇಳಿದ್ದಾರೆ. ಸೊ ಇದು ಸೆಪ್ಟೆಂಬರ್ನಲ್ಲಿ ಮೊದಲ ಬಾರಿಗೆ ಇಂಗ್ಲೆಂಡಲ್ಲಿ ಕಾಣಿಸ್ಕೊಂತು. ಆಮೇಲೆ ಈ ಸ್ಟ್ರೈನ್ ಸೌತ್ ಆಫ್ರಿಕಾದಲ್ಲಿ ಕೂಡ ಇದೆ ಅಂತ. ಇಟ್ಸ್ ಎ ನ್ಯೂ ಸ್ಟ್ರೈನ್ ಅಂತ ನಾವೇನು ಹೇಳ್ತೀವಿ, ಇದು ಹೊಸ ಒಂದು ಸ್ಟ್ರೈನ್ ಬಂದಿರೋ ಅಂಥದ್ದು. ಸೊ ಈಗ ನೋಡ್ತಾ ಹೋದಾಗ ಇದು ಬರೀ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಅಷ್ಟೇ ಇಲ್ಲ, ನೆದರ್ಲ್ಯಾಂಡ್ಸಲ್ಲಿದೆ, ಡೆನ್ಮಾರ್ಕಲ್ಲ, ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಕೇಸಸಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಬಟ್ ಖಂಡಿತವಾಗ್ಲೂ ಅವ್ರು ಬಂದು ವಿಶ್ವ ಆರೋಗ್ಯ ಸಂಸ್ಥೆಗೆ ಹೇಳಿರೋವಂಥದ್ದು ಸ್ವಲ್ಪ ಆತಂಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ನೋಡ್ತಾ ಹೋದಾಗ ಈ ವೈರಸ್ಸು 70% ಮೋರ್ ಇನ್ಫೆಕ್ಷಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವೈರಸ್ಸಿಂದ 70% ರೇಟ್ ಆಫ್ ಇನ್ಫೆಕ್ಷನ್ ಇನ್ಕ್ರೀಸ್ ಆಗ್ಬೋದು ಅಂತ. ಬಟ್ ಒಂದು ಸಮಾಧಾನಕರವಾದ ಅಂಶ ಏನಪ್ಪ ಅಂದರೆ, ಇದು ಇವೊಂದು ರೇಟ್ ಆಫ್ ಇನ್ಫೆಕ್ಟಿವಿಟಿ ಇಸ್ ಮೋರ್, ಅಂದರೆ ಹರಡುವಂಥ ಸಾಧ್ಯತೆ ಜಾಸ್ತಿ ಇದ್ದರೂ ಕೂಡ ಇದು ಮೈಲ್ಡರ್ ಫಾರ್ಮ್ಸಲ್ಲಿ ಇರುತ್ತೆ ಅಂತ ಒಂದು ಅಂದಾಜಿದೆ. ಬಟ್ ಎಲ್ಲದಕ್ಕೂ ಇದು ಖಂಡಿತವಾಗ್ಲೂ ನಾವು ಬರೀ ಇದು ಆ್ಯಕ್ಚುಲಿ ಅಂದಾಜು ಮಾಡ್ತಾ ಇರೋವಂಥದ್ದು. ಹಂಗೆ ನೋಡ್ತಾ ಹೋದಾಗ ಇದು ಮೈಲ್ಡರ್ ಫಾರ್ಮ್ಸಲ್ಲಿ ಬರಬಹುದು. ಬಟ್ ಕೇಸಸ್ ಡೆಫಿನೆಟ್ಲಿ ಜೋರಾಗಿರೋದಿಲ್ಲ ಅಂತ. ಹಾಗಾದ್ರೆ ಒಂದು ಪ್ರಶ್ನೆ, ಇಂಗ್ಲೆಂಡಲ್ಲಿ ಹಾಗಾದ್ರೆ ಏನಾಗಿದೆ? ಇಂಗ್ಲೆಂಡಲ್ಲಿ ಏನಾಗಿದೆ ಅಂದರೆ, ಸಡನ್ನಾಗಿ ಈ ಥರ ಹಿಂಗೆ ಬಂದಿರೋದ್ರಿಂದ, ಸೊ ಅಲ್ಲೇನಾಗಿದೆ, ಅದು ಅವರು ಹೇಳ್ತಾ ಇದ್ದಾರೆ ಈ ಸ್ಟ್ರೈನ್ ಬಂದಿರೋದ್ರಿಂದ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಕೇಸಸ್ ಜಾಸ್ತಿ ಆದರೆ ಅದರಿಂದ ಅವರು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶ ಇಟ್ಕೊಂಡು ಮುಂದೆ ಫರ್ದರ್ ಡ್ಯಾಮೇಜ್ ಆಗಬಾರ್ದು ಅಂತ ಅವ್ರು ಆಲ್ರೆಡಿ ಏನು ನೆಸೆಸರಿ ಪ್ರಿಕಾಷನರಿ ಮೆಷರ್ಸ್ ಇದ್ದಾರೆ ಅದನ್ನು ತಗೊತಾ ಇದ್ದಾರೆ. ಇದು ಗಮನಿಸ್ಬೋದು. ಇನ್ನೊಂದು ಅಂಶ ಏನಪ್ಪ ಅಂದರೆ, ಈ ಥರ ಕೇಸಸ್ಸು ಬರೀ ಇಂಗ್ಲೆಂಡಲ್ಲಿ ಇಲ್ಲ, ಈಗ ನೆದರ್ಲ್ಯಾಂಡ್ಸು, ಡೆನ್ಮಾರ್ಕು ಮತ್ತು ಆಸ್ಟ್ರೇಲಿಯಾ, ಈ 3 ರಾಷ್ಟ್ರಗಳು ಕೂಡ ಸ್ವಲ್ಪ ಕೇಸಸ್ ಇದೆ ಅಂತ ಒಂದು ಅಂದಾಜಿದೆ. ಸೊ ಇದು ಹಿಂಗೆ ನೋಡ್ತಾ ಹೋದಾಗ ಇದನ್ನು ಬಿಟ್ಟರೆ ಬೇರೆ ರಾಷ್ಟ್ರಗಳಿಗೆ ಹಬ್ಬುವಂಥ ಸಾಧ್ಯತೆ ಇದೆ. ತಮಗೆಲ್ಲ ಗೊತ್ತಿದೆ, ಇಂಗ್ಲೆಂಡಲ್ಲಿ
ತುಂಬ ಜನ ವ್ಯಾಸಂಗಕ್ಕೆ ಹೋಗಿರ್ತಾರೆ ಅಥವಾ ಇರ್ತಾರೆ. ನಮ್ಮ ದೇಶದಲ್ಲಿ ತುಂಬ ಜನ ಡಾಕ್ಟರ್ಸ್ ಇರ್ತಾರೆ, ಕ್ರಿಸ್ಮಸ್ಸು, ಇಯರ್ ಎಂಡು, ಹಂಗಾಗಿ ಬೇರೆ ಬೇರೆ ದೇಶಗಳಿಗೆ ಅವರು ಬಂದರೆ ಅಲ್ಲಿಂದ ಆ ದೇಶದಿಂದ ಇನ್ನೊಂದು ದೇಶಕ್ಕೆ ವೈರಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ನೀವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ಆಲ್ರೆಡಿ ಈಗ ಬಂದಿರೋವಂಥವ್ರಿಗೆ ಏನು ಮಾಡಬೇಕು ಅಂತ. ಡಿಸೆಂಬರ್ 7ನೇ ತಾರೀಕಿಂದ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಥವಾ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ನಾವು ಸರ್ಕಾರ ಅವ್ರನ್ನ ಒಂದು ಸ್ಕ್ರೀನ್ ಮಾಡೋವಂಥ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಯಾವ ಥರ ಇದೆ ಅಂತ. ಸೊ ಅಕಸ್ಮಾತ್ ಸ್ಕ್ರೀನ್ ಮಾಡಿಬಿಟ್ಟು ಅವ್ರದ್ದು ಟೆಸ್ಟಿಂಗ್ ರಿಸಲ್ಟ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಇದನ್ನು ಮಾಡಬೇಕಾಗುತ್ತೆ. ಅಕಸ್ಮಾತ್ ಈಗ ಬಂದಿರೋರಿಗೆ ಹೊಸ ಮಾನದಂಡ ಏನು ಇದಿದೆ ಅಂದರೆ ಸರ್ಕಾರದ್ದು, ಅವ್ರು ಬಂದವರಿಗೆ ಟೆಸ್ಟ್ ಮಾಡಿಬಿಟ್ಟು ಬೇರೆ UK ಇಂದ ಯಾರು ಬರ್ತಾರೆ ಅವರಿಗೆ ಟೆಸ್ಟ್ ಮಾಡಿಬಿಟ್ಟು ಈ ಟೆಸ್ಟ್ ಅಂದಾಗ ಯಾವ ಟೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. RT-PCR. ಓಕೆ RT-PCR ಟೆಸ್ಟ್ ಮಾಡಬೇಕು. ಹಿಂದೆಲ್ಲ ನೋಡಿ ನಾವು ಗನ್ ಹಿಡಿಯೋದು, ಅವ್ರು ಯಾವ್ದಾದ್ರು ಪ್ಯಾರಾಸಿಟಮಲ್ ಬಂದಿದ್ರು ಅಂತಂದ್ರೆ ಹಂಗೆ ಕಳಿಸಿರೋದು, ಅದರಿಂದಲೇ ಶುರು ಆಗಿತ್ತು. ಖಂಡಿತವಾಗ್ಲೂ ಎಸ್ ಡಾಕ್ಟರ್ ಚೇತನ್, ಇದು ಈಗ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಿದ್ರು ಸರ್. ಸೊ ತಪ್ಪಾಗಿದೆ ಅಲ್ಲೇ ಸ್ಟಾರ್ಟಿಂಗ್ ಏರ್ಪೋರ್ಟಲ್ಲಿ. ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಜಸ್ಟ್ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಇಟ್ಬಿಟ್ಟು ಅಲೋ ಮಾಡ್ತಿದ್ರಲ್ಲ, ಸೊ ಅಲ್ಲೇ ಎಷ್ಟೊಂದು ಕೇಸಸ್ ಮಿಸ್ ಆಗಿದ್ದು ಸ್ಟಾರ್ಟಿಂಗಲ್ಲಿ. ಅಥವಾ ಅತಿ ಹೆಚ್ಚು ಸ್ವ್ಯಾಬ್ ರಿಪೋರ್ಟ್ ಆಲ್ಬಮ್ಸ್ ಇದ್ದರೆ RT-PCR ಅವತ್ತೇ ನಾನು ಮುಂಚೆನೇ ಹೇಳ್ದಂಗೆ 60% ಅಷ್ಟೇ ಸೆನ್ಸಿಟಿವ್. 100 ಜನದಲ್ಲಿ ನಿಜವಾಗ್ಲೂ ಕಾಯಿಲೆ ಇರೋರಲ್ಲಿ 60 ಜನರಿಗೆ ಅಷ್ಟೇ ಅದು ಪಿಕ್ ಆಗುತ್ತೆ. ಸೊ ಇನ್ನು 40 ಜನ ಮಿಸ್ ಮಾಡ್ಕೋತಿದ್ರು. ಸೊ ಅದಕ್ಕೆ ವಿ ಹ್ಯಾವ್ ಟು ಡೂ ಮ್ಯಾಂಡೇಟ್ರಿ ಕ್ವಾರಂಟೈನ್. ಅಂದರೆ ಇನ್ನು ಸ್ವ್ಯಾಬ್ ರಿಪೋರ್ಟ್ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಸಿಮ್ಟಮ್ಸ್ ಇರಲಿ, ಇಲ್ಲದೇ ಇರಲಿ, ಫ್ಲೈಟಿಂದ ಬಂದು ಇಳಿದ ಮೇಲೆ 14 days ಯು ಹ್ಯಾವ್ ಟು ಕ್ವಾರಂಟೈನ್, ದೆನ್ ಓನ್ಲಿ ಯು ಶುಡ್ ಅಲೌ ಇನ್ ಟು ದ ಕಮ್ಯುನಿಟಿ. ಅದನ್ನು ಸ್ಟಾರ್ಟಿಂಗಲ್ಲಿ ಮಾಡಿದರೆ ಐ ಆಮ್ ಟೆಲಿಂಗ್ ಇನ್ ಮಾರ್ಚ್ ಫೆಬ್ರವರಿಲಿ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ಪ್ರೊವೈಡೆಡ್ ಅದೇ ನಾನು ಹೇಳೋದು, ಆ ಟೈಮಿಂಗ್ ಇದೆಯಲ್ಲ, ತೊಗೊಳ್ಳೋ ಡಿಸಿಷನ್ಸು, ಆ ಪಾಲಿಸೀಸು ವೆರಿ ಇಂಪಾರ್ಟೆಂಟ್. ಸೊ ಈಗ ಆಲ್ರೆಡಿ ಬಂದು ಎಷ್ಟೊಂದು ಜನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿದ್ದಾರೆ. ಸೊ ಈಗೇನು ಮಾಡೋಕ್ಕಾಗಲ್ಲ. ಈಗ ನಾವು ಅವ್ರು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾ ಹೋಗೋದು, ಮತ್ತು ಅದೊಂದು ಲೆವೆಲ್ ದಾಟಿದ ಮೇಲೆ ಅದು ಕಷ್ಟ ಆಗುತ್ತೆ ಟ್ರೇಸ್ ಮಾಡೋದು. ಸೊ ಇವಾಗ ಏನು ಮಾಡಬೇಕು, ಜನ ಯಾರು ಅವ್ರ ಸಂಪರ್ಕದಲ್ಲಿ ಬಂದಿದ್ದಾರೆ, ಸಿಮ್ಟಮ್ಸ್ ಇದ್ದರೆ ಬಂದು ಬೇಗ ತೋರಿಸ್ಕೋಬೇಕು. ಇಲ್ಲ, ಯಾಕೆ ಅಂತಂದ್ರೆ ಇದು ಬಹಳ ಈಸಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಜೊತೆಗೆ ಅಂದರೆ ಜನರು ಅದನ್ನು ಟ್ರೇಸ್ ಮಾಡೋದು ಕೂಡ ಸ್ವಲ್ಪ ತಡ ಆದರೂ ಕೂಡ ಎಡವಟ್ಟಾಗುತ್ತೆ ಅಂತ. ಟ್ರೇಸ್ ಮಾಡೋಕ್ಕಾಗಲ್ಲ ಸರ್, ಅದು ಸ್ಟಾರ್ಟಿಂಗಲ್ಲೇ ಮಾಡಬೇಕು. ಅಲ್ಲ ಇದಲ್ಲ ಈಗ ಹೊಸದು ಬಂದಿರೋದು ಕೂಡ ಸೆಪ್ಟೆಂಬರಿಂದ ಬಂದಿದೆ ಅಂತ ಕೆಲವು ರಿಪೋರ್ಟ್ಸ್ ಇದೆ. ನಾವು ಅದನ್ನೇ ಸರಿಯಾಗಿ ನಿಭಾಯಿಸ್ತಿರುವಂಥವ್ರು ಇದನ್ನೇನಾದ್ರು ಎಡವಟ್ಟು ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಹೊಸ ರೂಪಾಂತರ ಎಷ್ಟರ ಮಟ್ಟಿಗೆ ಇರುತ್ತೆ, ಸೃಷ್ಟಿ ಮಾಡಿರುವಂಥ ನಷ್ಟ ಸಾಲದು ಅನ್ನೋ ರೀತಿಯಲ್ಲಿ ಇನ್ನಷ್ಟು ಸಂಕಷ್ಟಗಳು ಬರಬಹುದಾ, ಇದು ಬಹಳ ಇಂಪಾರ್ಟೆಂಟ್ ಸಂಗತಿ ಇದು. ಯಾಕಂದರೆ ಮೊದಲೇ ಆರ್ಥಿಕ ಹೊಡೆತ ಅನುಭವಿಸ್ತಾ ಇದ್ದೀವಿ ನಾವು, ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಜೊತೆಗೆ ಮತ್ತೊಂದು ಸರಿ ಲಾಕ್ಡೌನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಅಂಥ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಯಾಕಂದರೆ ಇಂಗ್ಲೆಂಡಲ್ಲಿ ಬಂದಿರುವಂಥ ವೈರಸ್ ಇಲ್ಲಿಗೆ ಬರೋದೊಂದು ದೊಡ್ಡ ಸಂಗತಿನ ಅದು. ಇಲ್ಲಿಂದ ಚೀನಾದಿಂದ ಅದು ಇಟಲಿಗೆ ಹೋಗಿ ಇಟಲಿಯಿಂದ ಬೇರೆ ಬೇರೆ ಕಡೆಗೆಲ್ಲ ಹರಡುತ್ತೆ ಅನ್ನೋದಾದರೆ ಇಂಗ್ಲೆಂಡಿಂದ ಬರುವಂಥದ್ದು ಕೂಡ ಭಾಳ ದೊಡ್ಡ ಕೆಲಸ ಅಲ್ಲ. ಹಾಗಾಗಿನೇ ಈ ಬಾರಿ ಎಲ್ಲರೂ ಕೂಡ ತುಂಬ ಪ್ರಿಕಾಷನ್ಸ್ ತಗೋತಾ ಇದ್ದಾರೆ. ತುಂಬ ಅಂದರೆ ಈಗಲೇ ಈ ರೀತಿ ಒಂದು ಹೊಸ ತಳಿ ಗೋಚರ ಆಯಿತು ಅಂದ ತಕ್ಷಣ ಇವರು ಮಾಡ್ತಿರುವಂಥದ್ದು ಏನು ಅಂದರೆ, ಈ ವಿಮಾನಗಳು ಎಲ್ಲದನ್ನೂ ಕೂಡ ನೋಡಿ, ಬೆಲ್ಜಿಯಂನಿಂದ ಇಂಗ್ಲೆಂಡಿಗೆ ಹೆಚ್ಚು ಬರುತ್ತೆ ಇದು ಲಸಿಕೆಗಳು, ಸ್ಟಾಪ್ ಮಾಡಿದೆ ಈಗ ಬೆಲ್ಜಿಯಂ. ಮೊದಲ ಅಲೆನಲ್ಲೇ ಕೊರೋನಾಗೆ ಲಕ್ಷಾಂತರ ಜನ ನಲಿಗೆ ಹೋಗಿದ್ದಾರೆ. ಇನ್ನು ಜಗತ್ತಿನಾದ್ಯಂತ ಇಡೀ ಮನುಕುಲನೇ ಈ ರೀತಿ ನಡುಗೆ ಹೋಗಿದೆ. ಇನ್ನು ಹೊಸ ಆರ್ಭಟ ಇನ್ನು ಎಷ್ಟರ ಮಟ್ಟಿಗೆ ಇರಬೇಕು ನೋಡಿ. ನಾನು ಹೇಳ್ತಾ ಇದ್ದೆ, ಜನರ ಬದುಕು ಬೀದಿಗೆ ಬಿದ್ದುಬಿಟ್ಟಿದೆ. ಜನ ಕಷ್ಟಪಡೋರಿಗೆ ಮಾತ್ರ ಗೊತ್ತು. ಅವತ್ತೇ ದುಡಿದು ಅವತ್ತೇ ತಿನ್ನುವಂಥರ ಬದುಕಿದೆಯಲ್ಲ, ಬರಬಾದಾಗಿ ಹೋಗಿದೆ. ವ್ಯಾಪಾರ ವಹಿವಾಟುಗಳಂತೂ ಬಿಡಿ ನೆಲ ಕಚ್ಕೊಂಡು ಹೋಗಿದೆ. ಅದೆಷ್ಟೋ ಮಂದಿ ಕೆಲಸ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ. ಯಾಕಂದರೆ ಮನೆಗೆ ಒಬ್ಬೊಬ್ಬರು ಕುಟುಂಬಕ್ಕೆ ಆಧಾರವಾಗಿದ್ದಂಥವ್ರು ಅವರು ಕೂಡ ಸತ್ತು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂದರೆ ಇಡೀ ಸಮಾಜವೇ ನಲಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಆತ್ಮಹತ್ಯೆಯ ಮಾರ್ಗವನ್ನು ಹಿಡಿದಿರುವಂಥ ಉದಾಹರಣೆಗಳಿದೆ. ಇನ್ನು ಕೆಲವರು ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ. ಏನಪ್ಪ ಕಥೆ ಅಂತೇಳಿ ಅಂತ. ಅಂಥದ್ರಲ್ಲಿ ಮೊದಲನೇ ಅಲೆನೇ ಇಷ್ಟೊಂದು ಎಫೆಕ್ಟ್ ಕೊಟ್ಟಿರ್ಬೇಕಾದ್ರೆ, ನಮಗೆ ತೊಂದರೆ ಕೊಟ್ಟಿರ್ಬೇಕಾದ್ರೆ, ಇನ್ನೂ ಎರಡನೇ ಅಲೆ ಏನಾದರೂ ಆಘಾತ ಹೊಡೆದು ಬಿಟ್ರೆ ಗತಿ ಏನಾಗಬೇಕು? ವೆರಿ ಇಂಪಾರ್ಟೆಂಟ್ ಸಂಗತಿ. ಮೊದಲ ಅಲೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ. ಇಲ್ಲ ಅಂದರೆ ಭಾರತದಲ್ಲಿ ಇಷ್ಟು ಕೂಡ ಆಗ್ತಿರಲಿಲ್ಲ. ನಿಜಕ್ಕೂ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತ ಬೆಟರು. ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿ ಇಷ್ಟರಲ್ಲಿ ನಾವಿನ್ನೂ ಕೂಡ ಅದನ್ನು ಸರಿಯಾಗಿ ನಾವು ನಿಭಾಯಿಸ್ತಾ ಇದ್ದೀವಿ, ನಾವು ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ, ಆಮೇಲೆ ನಾವು ಒಂದಷ್ಟು ಸ್ವಲ್ಪ ಎಚ್ಚರಿಕೆ ತಗೊಂಡ್ವಿ ನಾವು. ಆದರೆ ಈ ಮೊದಲು ಮಾಡೋಂಥ ತಪ್ಪುಗಳಿದೆಯಲ್ಲ, ಅದು ಎರಡನೇ ಬಾರಿ ಏನಾದರೂ ಮರುಕಳಿಸಿದ್ರೆ, ಇವ್ರು ಹೇಳ್ದಂಗೆ ಏನು ಅಂತಂದರೆ, ಈ ತುಂಬ ಡೆಡ್ಲಿ ಇರಲ್ಲ, ಅದು ತುಂಬ ಮೈಲ್ಡಾಗಿರುತ್ತೆ ಅಂತಂದರೂ ಕೂಡ ಆ ಮೈಲ್ಡ್ ಇದ್ದಿದ್ದು ಕೂಡ ನಾವು ವೈಲ್ಡ್ ಮಾಡಿಬಿಡ್ತೀವಿ.
ಯಾಕಂದ್ರೆ ಬಿಟ್ಟಾಗ ಏನಾಗುತ್ತೆ ಹೇಳಿ ಅದೇ ಎಡವಟ್ಟುಗಳಾಗುವಂಥದ್ದು. ಡಾಕ್ಟರ್ ಸುನಿಲ್ಜಿ ಏನಂತೀರಿ, ತಾವು ಇದನ್ನು ಒಪ್ಕೋತೀರಿ? ಯಾಕಂದ್ರೆ ಆರಂಭದಲ್ಲಿ ನಾವೇನಾದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪ್ರಾಣಾಂತಿಕ ಆಗುತ್ತೆ, ಅದು ಮರಣಾಂತಿಕ ಆಗುತ್ತೆ ಅದು ಅಂತ. ಹೌದು, ಖಂಡಿತವಾಗ್ಲೂ ರಂಗನಾಥ್ ಸರ್ ನೀವೇನು ಹೇಳ್ತಾ ಇದ್ರೆ ತುಂಬ ವ್ಯಾಲಿಡ್ ಪಾಯಿಂಟ್. ಫಸ್ಟ್ ಟೈಮಲ್ಲಿ ನಾವೇನು ಮಾಡಿದ್ವಿ ಅದನ್ನು ಸೆಕೆಂಡ್ ಟೈಮಲ್ಲಿ ಮಾಡಬಾರ್ದು, ಮಾಡಿದ್ರೆ ಅದರಿಂದ ತುಂಬ ಘೋರ ಪರಿಣಾಮಗಳಾಗುತ್ತೆ. ಬಟ್ ನಮ್ಮಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಕೂಡ ಜನರು ಈಗ ಆಲ್ರೆಡಿ ಕರೋನಾ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಾರ್ಮಲ್ ಅಂತ ಒಂದಿದೆ, ಎಲ್ಲೂ ಮಾಸ್ಕ್ ಹಾಕ್ತಾ ಇಲ್ಲ, ಎಲ್ಲೂ ಸ್ಯಾನಿಟೈಸರ್ಸ್ ಯೂಸ್ ಮಾಡ್ತಾ ಇಲ್ಲ, ಭಾಳಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಒಂದು ಆತಂಕಕಾರಿ ಬೆಳವಣಿಗೆ. ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಎಲ್ಲ ರೂಲ್ಸ್ ಮಾಡಬೇಕು ಅಥವಾ ರೆಗ್ಯುಲೇಷನ್ಸ್ ಮಾಡಬೇಕು, ಫೈನ್ ಹಾಕಬೇಕು, ಆ ಥರ ಆದರೆ ಜನರ ಸಾಮಾಜಿಕ ಜವಾಬ್ದಾರಿ ಖಂಡಿತವಾಗ್ಲೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದನ್ನು ನಾವೇನು ಹೇಳ್ತೀವಿ, ಈವನ್ ಈಗ ವ್ಯಾಕ್ಸಿನ್ ಬಂದಿದೆ ಅಂತ ಹೇಳಿದ್ರು ಕೂಡ ವ್ಯಾಕ್ಸಿನ್ ಬರೋಕ್ಕೆ ಮುಂಚೆನೇ ಆಲ್ರೆಡಿ ವ್ಯಾಕ್ಸಿನ್ ಬರುತ್ತೆ ನಾನಿದ್ದೀನಿ ಅಂತ ಮಾಸ್ಕ್ ಹಾಕೋದು ಬಿಡೋದು ಇದಿಲ್ಲ. ಖಂಡಿತವಾಗ್ಲೂ ಇನ್ನು 1 ವರ್ಷ ಖಂಡಿತವಾಗ್ಲೂ ನಾವೇನಿದೆ ಮಾಸ್ಕ್ನ ಯೂಸ್ ಮಾಡಬೇಕಾಗುತ್ತೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕಾಗುತ್ತೆ. ಮದುವೆ ಮತ್ತು ಸಮಾರಂಭಗಳು ಖಂಡಿತವಾಗ್ಲೂ ನಮ್ಮ ಜನ ಅದನ್ನು ಬಿಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದರಿಂದ ಘೋರ ಪರಿಣಾಮ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅದು ಭಾರಿ ಇಂಪಾರ್ಟೆಂಟ್ ಮತ್ತು ವ್ಯಾಲಿಡ್ ಪಾಯಿಂಟು. ಆಮೇಲೆ ಇದು ಸರ್ಕಾರದ ಮಟ್ಟಿಗೆ ಹೇಳ್ತಾ ಹೋದರೆ ಈಗ ಖಂಡಿತವಾಗ್ಲೂ ಎಲ್ಲ ಕಡೆನೂ ಅವರು ನೀವು ಹೇಳ್ದಂಗೆ ಫ್ಲೈಟ್ ರಿಸ್ಟ್ರಿಕ್ಷನ್ಸ್ ಮಾಡಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ UK ಇಂದ ಬರೋವಂಥ ಎಲ್ಲ ಇದನ್ನು ಆಲ್ರೆಡಿ ಈಗ ಆರ್ಡರ್ ಬಂದಿದೆ. ಆ ಥರ ನೋಡ್ತಾ ಹೋದಾಗ ಆಲ್ರೆಡಿ ಹೇಳ್ತಾ ಇದ್ರು, ಈಗ ಅಕಸ್ಮಾತ್ ಬಂದವ್ರಿಗೆ ಏನು ಮಾಡಬೇಕು ಅಂತ ಡಾಕ್ಟರ್ ಚೇತನ್ ಹೇಳ್ತಾ ಇದ್ರು. ನಾವು ಅದಕ್ಕೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಬಂದ ಮೇಲೆ ಅವನು ಅಲ್ಲಿಂದ ಇಳಿದ ಮೇಲೆ ಎಷ್ಟು ಜನಕ್ಕೆ ಕಾಂಟ್ಯಾಕ್ಟ್ ಆಗಿದ್ದಾನೆ ಅವನ್ನ ಇಳಿದ್ಬಿಟ್ಟು ಅವನ ಜೊತೆಗೆ ಅವ್ರನ್ನೆಲ್ಲರನ್ನೂ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಈಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಟ್ಲೀಸ್ಟ್, ಬಟ್ ಇನ್ಮೇಲಿಂದ ಆದರೂ ಎಚ್ಚೆತ್ಕೊಂಡು ಖಂಡಿತವಾಗ್ಲೂ ಇದು ಬಹಳ ಈಸಿಯಾಗಿ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ಅಪಾಯಕಾರಿನೇ. ಖಂಡಿತವಾಗ್ಲೂ ಹೇಳೋದು ತುಂಬ ಡೇಂಜರಸ್ಸು. ಆ್ಯಂಡ್ ರೇಟ್ ಆಫ್ ಇನ್ಫೆಕ್ಟಿವಿಟಿ ಈಸ್ ವೆರಿ ಹೈ ಅಂತ ಏನು ಹೇಳ್ತಾರೆ, 70% ಮೋರ್ ಚಾನ್ಸಸ್ ಆಫ್ ಟ್ರಾನ್ಸ್ಮಿಷನ್. ಅಂದರೆ ಕೇಸಸ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನಮ್ಮ ದೇಶಕ್ಕೆ ಏನಾದರೂ ಬಂದರೆ ಖಂಡಿತವಾಗ್ಲೂ ಇದು ಕೇಸಸ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಆ ಥರ ಬಂದಾಗ ನಾವು ಆಲ್ರೆಡಿ ಈಗ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದೀವಿ ಅನ್ನೋ ಹಂತದಲ್ಲಿದ್ದಾಗ ಇದು ಬಂದಿರೋವಂಥದ್ದು ತುಂಬ ಆತಂಕಕಾರಿ ಬೆಳವಣಿಗೆ. ಆಮೇಲೆ ಈ ವೈರಸ್ಸಲ್ಲಿ ಈ ಮ್ಯೂಟೇಷನ್ಸ್ ಎಲ್ಲ ವೆರಿ ಕಾಮನ್. ಇದು RNA ವೈರಸ್ ಅಂತ ನಾವೇನು ಹೇಳ್ತೀವಿ, ಸೊ ಎಕ್ಸ್ಪೆಕ್ಟೆಡ್ ಇದು ವೈರಸ್ಸಲ್ಲಿ ಈಗ ಮ್ಯೂಟೇಷನ್ಸ್. ಈವನ್ ವ್ಯಾಕ್ಸಿನ್ ಬಂದರೂ ಕೂಡ ಈ ಎಷ್ಟು ಎಫೆಕ್ಟಿವ್ ಇರುತ್ತೆ ಅಂತ ನೋಡಬೇಕು. ಇಂಗ್ಲೆಂಡಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ಅಂಥ ಮುಂದುವರೆದ ರಾಷ್ಟ್ರದಲ್ಲಿ ವ್ಯಾಕ್ಸಿನ್ ಕೊಟ್ಟಕ್ಕೆ ಶುರು ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಬಟ್ ವ್ಯಾಕ್ಸಿನ್ ಕೊಟ್ಟಿರೋದು ಏನಿದೆಯಲ್ಲ ಅದು ಮೊದಲನೇ ರೌಂಡ್ ಮಾತ್ರ ಆಗಿದೆ, 2ನೇ ರೌಂಡ್ ಇನ್ನೂ ಆಗಿಲ್ಲ. ಹೀಗಾಗಿ ಅವರು ಕೂಡ ಇನ್ಫೆಕ್ಷನ್ ಒಳಗಾದ್ರೆ ಆಶ್ಚರ್ಯ ಇಲ್ಲ. ಖಂಡಿತವಾಗ್ಲೂ ಆಗೋ ಚಾನ್ಸ್ ಇರುತ್ತೆ, ಯಾಕಂದ್ರೆ ರೂಪಾಂತರಗೊಂಡಾಗ ಅದು ನೀವೆಲ್ಲ ವ್ಯಾಕ್ಸಿನ್ ಕವರ್ ಆಗಲ್ಲ. ಅದಕ್ಕೆ ಮುಂಚೆಯಿಂದ ಐ ವಾಸ್ ನಾಟ್ ಸೋ ಎಂಥೂಸಿಯಾಸ್ಟಿಕ್ ವ್ಯಾಕ್ಸಿನ್ ಡಿಬೇಟ್ಸ್ ಅಲ್ಲೆಲ್ಲ, ಬಿಕಾಸ್ ಇದು ಎಕ್ಸ್ಪೆಕ್ಟೆಡ್. ಒಂದು ಹೊಸ ಸ್ಟ್ರೈನ್ ಬರುತ್ತೆ, ನಾವು ವ್ಯಾಕ್ಸಿನ್ ತೊಗೊಂಡಿರ್ತೀವಿ, ಆ ಸ್ಟ್ರೈನ್ ನಾವು ಕವರ್ ಆಗಲ್ಲ. ಅದಕ್ಕೆ ವ್ಯಾಕ್ಸಿನ್ ಶುಡ್ ಬಿ ಟೇಕನ್ ಎವ್ರಿ ಇಯರ್. ನಿಜ. ಡಾಕ್ಟರ್ ಚಂದ್ರಶೇಖರ್ ನಮ್ಮ ಜೊತೆಗಿದ್ದಾರೆ, ರೋಗ ನಿರೋಧಕ ತಜ್ಞರು. ಏನಂತಾರೆ ಡಾಕ್ಟರ್ ಚಂದ್ರಶೇಖರ್ ಜಿ, ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ವಿ. ಇಂಗ್ಲೆಂಡ್ ನಲ್ಲಿಗೆ ಹೋಗಿದೆ. ಇಂಗ್ಲೆಂಡ್ 2 ಕೈ ಎತ್ತಿ ಹೇಳ್ತಾ ಇದೆ, ನೋಡಿ ನಾವು ಅಸಹಾಯಕರಾಗ್ಬಿಟ್ಟಿವಿ, ನಾವು ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ಅನ್ನುವಂಥ ಸ್ಥಿತಿ. ನೋಡಿ ಸರ್, ನಾವು ಒಂದು ಸಂಗತಿ ಮಾತಾಡಿದ್ವಿ, ಬಹುಶಃ ತಾವು ಅಬ್ಸರ್ವ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ. ಇಂಗ್ಲೆಂಡಲ್ಲಿ ಬಂದಿದ್ದರಿಂದ ಓಕೆ, ಜಗತ್ತಿಗೆ ಗೊತ್ತಾಯಿತು. ಇನ್ನು ಚೀನಾದಂಥ ದುಷ್ಟ ರಾಷ್ಟ್ರದೊಳಗಡೆ ಏನಾದರೂ ಮತ್ತಿದು ಬೇರೆ ರೂಪಾಂತರ ಆಗಿ ಬಂದಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅವ್ರು ಯಾರಿಗೂ ಹೇಳ್ತಿರ್ಲಿಲ್ಲ. ಇನ್ನು ನಾರ್ತ್ ಕೊರಿಯಾದಂಥ ರಾಷ್ಟ್ರಕ್ಕೆ ಬಂದಿರು ಯಾರಿಗೂ ಹೇಳ್ತಿರ್ಲಿಲ್ಲ ಅವರು. ಜಗತ್ತಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಆದಮೇಲಿಂದ ಗೊತ್ತಾಗೋದು ಜಗತ್ತಿಗೆ. ಅಟ್ಲೀಸ್ಟ್ ಇಂಗ್ಲೆಂಡ್ ಆಗಿರೋದ್ರಿಂದ ಒಂದು ಸತ್ಯನಾದರೂ ಹೇಳಿದೆ, ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಒಂದನ್ನು ಗಮನಿಸಬೇಕು, ಇಂಗ್ಲೆಂಡ್ ಜೊತೆಗಿನ ಎಲ್ಲ ಸಂಪರ್ಕವನ್ನು ಕೂಡ ಬಹಳ ರಾಷ್ಟ್ರಗಳು ಕಡ್ಕೊಂಡಿವೆ. ಸಹವಾಸವೇ ಬೇಡ ಅಂತ ವಿಮಾನ ಹೋಗ್ತಿಲ್ಲ, ಹಡಗು ಹೋಗ್ತಿಲ್ಲ, ಅಲ್ಲೆಲ್ಲ ಹಿಂಗೆ ಗೊತ್ತಾ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡಲಾಗಿದೆ ಯುರೋಪ್ನಾದ್ಯಂತ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಈ ಹೊಸ ರೂಪಾಂತರ ಇದೆಯಲ್ಲ ಸರ್, ಈ ಹೊಸ ರೂಪಾಂತರ ಯಾವ ರೀತಿ ಆಗಿರಬಹುದು, ಅದರ ಪರಿಣಾಮಗಳು ಏನಿರಬಹುದು ಚಂದ್ರಶೇಖರ್ ಜಿ? ಹೊಸ ರೂಪಾಂತರದಲ್ಲಿ ಈಗ ಪಬ್ಲಿಷ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ 4-5 ಸ್ಪೈಕ್ ಪ್ರೋಟೀನ್ಸ್ ಏನಿದ್ವು, ಅಂದ್ರೆ ನೀವೆಲ್ಲ ನೋಡಿರ್ಬೋದು ಚಿತ್ರಗಳಲ್ಲಿ, ವೈರಸ್ ಇದೆ, ವೈರಸ್ ಮೇಲೆ ಒಂಥರ ಪೋಕ್ ಟೈಪ್ ಸಪರೇಟ್ ಪ್ರೋಟೀನ್ಸ್ಗಳು ಕೂತಿದೆಯಲ್ಲ, ಆ ತರದ 5 ಪ್ರೋಟೀನ್ಸ್ನ ಅದು ವ್ಯತ್ಯಾಸ ಮಾಡ್ಕೊಂಡಿದೆ. ಅದಕ್ಕೆ ಆ 5 ಪ್ರೋಟೀನ್ ವ್ಯತ್ಯಾಸ ಆಗಿರೋದ್ರಿಂದ ಅದಕ್ಕೆ 2 ಶಕ್ತಿ ಎಕ್ಸ್ಟ್ರಾ ಆಗಿದೆ ಅಂತ ಒಂದು ಅನುಮಾನ. ಏನಂದ್ರೆ ಸ್ಪ್ರೆಡಿಂಗ್ ಸ್ಪೀಡು ಹೆಚ್ಚಾಗಿದೆ ಅಂದ್ಬಿಟ್ಟು. ಅಂದ್ರೆ ಈಗ ನಾವು ಏನು ಹಿಂದಿನ ಒಂದು ಹಳೆ ವೈರಸ್ ಇತ್ತು ಅದರ ಒಂದು ಸ್ಪ್ರೆಡಿಂಗ್ ಕೆಪಾಸಿಟಿ ಕಂಪೇರ್ ಮಾಡಿಕೊಂಡ್ರೆ ಈಗಿರ್ತಕ್ಕಂಥ ಹೊಸ ಸ್ಟ್ರೈನಿನ ಸ್ಪ್ರೆಡಿಂಗ್ ಕೆಪಾಸಿಟಿ ಇಸ್ ಮಚ್ ಹೈಯರ್ ಅಂಡ್ ಮಚ್ ಫಾಸ್ಟರ್ ಅಂದ್ಬಿಟ್ಟು. ಬಟ್ ಅದು ಎಷ್ಟು ಮಟ್ಟಿಗೆ ಪ್ಯಾಥೋಜೆನಿಕ್ ಅಂದ್ರೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡುತ್ತೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಅಂದ್ರೆ ಈ ಹಳೆ ವೈರಸ್ಗಿಂತಲೂ ಡೆಡ್ಲಿನ
ಅಥವಾ ಬಾಡಿ ಅದ್ರ ಜೊತೆ ಫೈಟಿಂಗ್ ಮಾಡೋದು ಕಷ್ಟ ಆಗುತ್ತಾ, ಅದ್ರ ಬಗ್ಗೆ ಇನ್ನೂ ನಮಗೆ ಕ್ಲಾರಿಟಿ ಬಂದಿಲ್ಲ. ಬಟ್ ಏನಂದ್ರೆ ಏನು ಕ್ಲಿಯಾರಿಟಿ ಆಗಿದೆ ಈಗ ಸದ್ಯದ ಒಂದು ಅಬ್ಸರ್ವೇಷನ್ ಅಲ್ಲಿ ಅಂದ್ರೆ ಇಟ್ ಸ್ಪ್ರೆಡ್ಸ್ ಫಾಸ್ಟರ್ ದ್ಯಾನ್ ದಿ ಪ್ರೀವಿಯಸ್ ವೈರಸ್. 70% ನಾನು ಮಾತಾಡ್ತೀನಿ ಡಾಕ್ಟ್ರೆ. ಇದ್ರ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ನಾನು ಚರ್ಚೆ ಮಾಡ್ತೀನಿ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಅಂದ್ರೆ ಈ ಹೊಸ ರೂಪಾಂತರಗೊಂಡಂತಹ ವೈರಸ್ ಯಾವ್ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡಬಹುದು. ಮೊದಲಿಗಿಂತ ಇದು ಸ್ಟ್ರಾಂಗ್ ಇರುತ್ತಾ, ಇದರ ಪರಿಣಾಮ ಜಾಸ್ತಿ ಇರುತ್ತಾ, ಬಹಳ ಬೇಗ ಹರಡುತ್ತಾ ಒಬ್ಬರಿಂದ ಒಬ್ಬರಿಗೆ. ಏನೋ ಒಂದು ಕಡೆ ವ್ಯಾಕ್ಸಿನ್ ಬರ್ತಾ ಇದೆಯಪ್ಪ ಅಂತ ನಾವು ನಿಟ್ಟುಸಿರು ಬಿಡ್ತಾ ಇದ್ವಿ, ಆದರೆ ಇನ್ನೊಂದು ಕಡೆಗೆ ಬೇರೆ ರೂಪಾಂತರದಲ್ಲೂ ಕೂಡ ಬರ್ತಾ ಇದೆ ಶತ್ರು. ಏನು ಮಾಡ್ತೀರಿ? ಯುರೋಪ್ ರಾಷ್ಟ್ರಗಳು ಅಲುಗಾಡು ಹೋಗಿವೆ. ಯುರೋಪ್ನಿಂದ ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಅಮೆರಿಕ, ಬ್ರೆಜಿಲ್, ಇಟಲಿ, ಇಂಗ್ಲೆಂಡ್ ಎಲ್ಲ ರಾಷ್ಟ್ರಗಳು ತಲ್ಲಣಗೊಂಡಿವೆ. ಈಗ ಮೊದಲು ಕೊಟ್ಟಿರುವಂತಹ ಏನು ವ್ಯಾಕ್ಸಿನ್ಸ್ ಇದೆಯಲ್ಲ, ಆ ವ್ಯಾಕ್ಸಿನ್ಗಳೇ ಏನಾದರೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾವ ಅಥವಾ ಇದಕ್ಕೋಸ್ಕರ ಮತ್ತೆ ಬೇರೆ ವ್ಯಾಕ್ಸಿನ್ ಏನಾದರೂ ಕಂಡುಹಿಡಿಬೇಕಾ? ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಿದೆ. ಆದರೆ ಇಲ್ಲಿ ನಾವು ಪ್ರಮುಖವಾಗಿತ್ತಿರುವಂಥದ್ದು ಏನು ಅಂದರೆ, ನಮ್ಮ ಹಳೆಯ ತಪ್ಪುಗಳು ಮರುಕಳಿಸಬಾರ್ದು, ನಾವು ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು. ಈ ಬಾರಿ ಮುಲ್ಲಾಜಿಲ್ದೇ ಕ್ರಮ ತಗೋಬೇಕು. ಇಲ್ಲಿ ಯಾವುದನ್ನೂ ಕೂಡ ಇಲ್ಲ. ಇಲ್ಲಿ ದೇಶ ಮಾತ್ರ ಮುಖ್ಯ ಆಗುತ್ತೆ, ಇಲ್ಲಿ ಜನರ ಆರೋಗ್ಯ ಮಾತ್ರ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಮಾತಾಡಬೇಕು. ಮುಲಾಜಿಲ್ದೇ ಕ್ರಮ ತಗೋಬೇಕು. ಬೇರೆ ಬೇರೆ ರಾಷ್ಟ್ರಗಳಿಂದ ಏನಂದರೆ ಸಂಪೂರ್ಣ ಕಡಿತಗೊಳಿಸಬೇಕು, ಇಲ್ಲಾಂತಂದ್ರೆ ಆಗಲ್ಲ ಇದು. ಬನ್ನಿ ಮತ್ತೆ ನಾನು ಚಂದ್ರಶೇಖರ್ ಜೊತೆಗೆ ಮಾತಾಡ್ತೀನಿ. ಚಂದ್ರಶೇಖರ್ ಜಿ, ತಾವು ಹೇಳ್ತಾ ಇದ್ರಿ ಏನು ಅಂತಂದರೆ, ಇದು ಯಾವ ರೀತಿ ಇರ್ಬೋದು ಇದು ವ್ಯಾಕ್ಸಿನ್ ಅಂತ, ಅಂದರೆ ಈ ರೂಪಾಂತರಗೊಂಡಂಥ ವೈರಸ್ ಇದೆಯಲ್ಲ ಯಾವ ರೀತಿ ಇರ್ಬೋದು ಅಂತ ನಂಬರ್ 1. ಎರಡನೇದೇನು ಅಂದರೆ, ಈ ಮೊದಲು ವ್ಯಾಕ್ಸಿನ್ ಏನು ಕೊಟ್ಟಿದ್ದಾರಲ್ಲ ಆ ಮೊದಲು ವ್ಯಾಕ್ಸಿನ್ನೇ ಪರಿಣಾಮಕಾರಿ ಆಗುತ್ತಾ ಅಥವಾ ಏನಾದರೂ ಇದಕ್ಕೋಸ್ಕರ ಇನ್ನೊಂದು ವ್ಯಾಕ್ಸಿನ್ ಕಂಡುಹಿಡಿಯುವಂಥ ಸ್ಥಿತಿ ಏನಾದರೂ ಬಂದ್ಬಿಡುತ್ತಾ ಜಗತ್ತಿಗೆ ಅಂತ ಆ ಭಯ ಕೂಡ ಇದೆ ಸರ್. ಏನಂತೀರಿ? ಹೌದು, ಅಲ್ಲ, ಎರಡು ಊಹೆಗಳು ಸದ್ಯಕ್ಕೆ ಇರಬಹುದು. ಯಾಕೆಂದ್ರೆ ಒಂದು, ಕೆಲವು ಸಲ ಏನಾಗುತ್ತೆ, ನಾವು ವ್ಯಾಕ್ಸಿನ್ ಅಲ್ಲಿ ಪಿಕ್ ಮಾಡ್ಬೇಕಾದ್ರೆ ಕಾಮನ್ ಆಗಿ ಪರ್ಸಿಸ್ಟಿಂಗ್ ಪ್ರೋಟೀನ್ಸ್ ನ ಪಿಕ್ ಮಾಡ್ಕೊಳ್ತೇವೆ. ಆ ತರ ಮಾಡಿದ್ದು ವ್ಯಾಕ್ಸಿನ್ ತಯಾರಾದ್ರೆ ಸೇಮ್ ವ್ಯಾಕ್ಸಿನ್ ಯಾವುದೇ ರೂಪಾಂತರ ಆದ್ರೂ ಕೂಡ ಉಪಯೋಗ ಆಗಬಹುದು. ಅಥವಾ ರೂಪಾಂತರ ಅಷ್ಟು ತುಂಬಾ ಡ್ರಾಸ್ಟಿಕ್ ಆಗಿದ್ರೆ, ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಮಾರುವೇಷದಲ್ಲಿ ಕೆಲವು ಸಲ ಒಂದು ಸಣ್ಣ ಪುಟ್ಟ ಗುರ್ತು ಹಿಡ್ಕೊಂಡು ವಿ ಕ್ಯಾನ್ ಫಿಗರ್ ಇಟ್ ಔಟ್, ಅವನೇ ಅನ್ಬಿಟ್ಟಿದ್ದೆ. ಬಟ್ ಕೆಲವು ಸಲ ಮಾರುವೇಷ ಇಷ್ಟು ನೀಟಾಗಿರುತ್ತೆ ಅಂದ್ರೆ ಅವನೇ ಅಂತ ಗುರ್ತಿಡಕ್ಕೂ ಆಗೋದಿಲ್ಲ, ಅಷ್ಟು ಚೇಂಜಸ್ ಇದ್ರೆ ಕಷ್ಟ ಆಗುತ್ತೆ. ಅದರಿಂದ ಈಗ ಈ ವ್ಯಾಕ್ಸಿನ್ ಉಪಯೋಗ ಆಗುತ್ತಾ ಆಗಲ್ವಾ ಅನ್ನೋದು ಇನ್ನೊಂದು ವಾರ 2 ವಾರದಲ್ಲಿ ನಮಗೆ ಕ್ಲಾರಿಟಿ ಸಿಕ್ಕುತ್ತೆ, ಒಂದು 2-3 ವೀಕ್ಸ್ ಸ್ಟಡಿ ಮಾಡಿದ್ಮೇಲೆ. ಬಟ್ ಪ್ರಸ್ತುತಕ್ಕೆ ಇರ್ತಕ್ಕಂತಹದ್ದು ಈಗ ಏನಿದೆ ಅನುಮಾನ ಅಂದ್ರೆ, ಓವರ್ ಆಲ್ ಸೈಂಟಿಫಿಕ್ ಕಮ್ಯುನಿಟಿನಲ್ಲಿ ಹಳೆ ವ್ಯಾಕ್ಸಿನ್ ಈಗ ಹೊಸ ರೂಪಾಂತರಕ್ಕೆ ಸಹಾಯವಾಗದೇ ಇರಬಹುದು ಅನ್ನೋ ಒಂದು ಅನುಮಾನ ಇದೆ. ಯಾಕೆಂದ್ರೆ ರೂಪಾಂತರ ತುಂಬಾ ಬದಲಾವಣೆ ಜಾಸ್ತಿ ಇದೆ. ಅದರಿಂದ ಹೊಸ ವ್ಯಾಕ್ಸಿನ್ ಸೃಷ್ಟಿಗೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗತ್ತೇನೋ ಅಂತ ಒಂದು ಬಹಳಷ್ಟು ಚಿಂತಾ ಇದೆ. ಇದು ಭಾರಿ ಆತಂಕಕಾರಿ ಸಂಗತಿ ಸರ್ ಇದು. ಯಾಕಂದ್ರೆ ಇಷ್ಟು ದಿವಸ ಕಸರತ್ತು ಮಾಡೇನೆ ಬೇರೆ ಬೇರೆ ರಾಷ್ಟ್ರಗಳು ಈಗ ಒಂದು ವ್ಯಾಕ್ಸಿನ್ ಕಂಡು ಹಿಡಿದಿವೆ. ಇನ್ನು ಅದನ್ನು ಮತ್ತೆ ಇನ್ನೊಂದು ಬೇರೆ ವ್ಯಾಕ್ಸಿನ್ ಮತ್ತೆ ಸೃಷ್ಟಿ ಮಾಡಬೇಕು ಅಂತಂದ್ರೆ ಇನ್ನೆಷ್ಟು ದಿವಸ ಆಗುತ್ತೋ? ನೀವು ಹೇಳಿದ್ರಿ ಏನು ಅಂದರೆ 15 ದಿವಸ ನಾವು ಕಾಯಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ. ಕಾಯ್ಬೋದು, ಆದರೆ ಈಗ ಬಂದಿರುವಂಥ ಹೊಸ ರೂಪಾಂತರಿ ಇದೆಯಲ್ಲ ಅದು 70% ಡೆಡ್ಲಿ ಅನ್ನುವಂಥ ಮಾತಿದೆ. ಬಹಳ ಬೇಗನೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನುವಂಥ ಮಾತಿದೆ ಸರ್. ಹಿಂಗಾಗ್ಬಿಟ್ರೆ 15 ದಿವಸದಲ್ಲಿ ಇನ್ನು ಯಾರ್ಯಾರು ಸಫರ್ ಪಡ್ತಾರೋ, ಅದಾದಮೇಲೆ ಕೈ ಮೀರಿ ಹೋಗ್ಬಿಡುತ್ತೇನೋ ಸ್ಥಿತಿಗತಿಗಳು ಅನ್ನುವಂಥ ಭಯ, ಆತಂಕ ಕೂಡ ಇದೆ. ಚಂದ್ರಶೇಖರ್ ಜಿ, ಅಲ್ಲ, ಅದಕ್ಕೆ ಸದ್ಯಕ್ಕೆ ಏನಂದ್ರೆ ನಮ್ಮ ಟೈಮ್ ಪ್ರೂವ್ಡ್ ಮೆಕ್ಯಾನಿಸಮ್ ಏನಿದೆಯಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಐಸೋಲೇಷನ್, ಕೀಪಿಂಗ್ ಮಾಸ್ಕ್ ಅಂಡ್ ಅವಾಯ್ಡಿಂಗ್ ಸ್ಪ್ರೆಡ್, ಇಷ್ಟನ್ನ ನಾವು ಮಾಡ್ಕೋಬಹುದು. ಯಾಕೆಂದ್ರೆ ಅದ್ರಲ್ಲಿ ಏನೂ ಪ್ರಶ್ನೆಗಳಿಲ್ಲ. ಇದನ್ನ ಮಾಡಿದ್ರೆ ವೈರಸ್ ಸ್ಪ್ರೆಡ್ ನ ಕಂಟೈನ್ ಮಾಡ್ಕೋಬಹುದು, ವೈರಸ್ ಸ್ಪ್ರೆಡ್ ನ ನಿಲ್ಲಿಸ್ಕೋಬಹುದು. ಅಂದ್ರೆ ನೀವು ಕೇಳಿದ ಎರಡನೇ ಪ್ರಶ್ನೆ ಇದೆಯಲ್ಲ, ವ್ಯಾಕ್ಸಿನ್ಗಳು ಉಪಯೋಗ ಆಗುತ್ತಾ ಅಂದ್ಬಿಟ್ಟು. ಯಾಕಂದ್ರೆ ವ್ಯಾಕ್ಸಿನ್ಗಳು ಬಂದು ಉಪಯೋಗ ಆದ್ರೆ ನಾವು ಇಷ್ಟನ್ನು ನಿಲ್ಲಿಸ್ಕೊಳ್ಬಹುದು ಅಂತ ಒಂದು ಆಸೆ ಇದೆ. ಬಟ್ ನಾವು ಪ್ರತಿ ಸಲಾನು ಹೇಳ್ತಾ ಇದೀವಿ, ವ್ಯಾಕ್ಸಿನ್ ಕೊಟ್ಟ ಕೂಡಲೇ ಇನ್ನು 1 ವರ್ಷದವರೆಗೂ ನಮಗೆ ಗ್ಯಾರಂಟಿ ಆಗೋವರೆಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಅದನ್ನೆಲ್ಲ ನಾವು ತೆಗೆಯೋ ಹಾಗಿಲ್ಲ, ಅದು ಕಂಟಿನ್ಯೂ ಇದ್ದೇ ಇರುತ್ತೆ. ಸೊ ಬಟ್ ಈ ಒಂದು ಏನು ನಾವು ಪ್ರೂಫ್ ಪ್ರೋಸೆಸ್ ಇದೆ, ಯಾವುದು ಸೋಷಿಯಲ್ ಡಿಸ್ಟೆನ್ಸ್, ಅದನ್ನ ಮೈಂಟೈನ್ ಮಾಡ್ಕೊಳ್ತಾನೆ ಹೋಗ್ಬೇಕು. ಸೊ ಹೊಸದು ಬಂದಿದೆ ಅನ್ನೋದ್ರಿಂದ ನಾವು ಏನು ರೀಇನ್ಫೋರ್ಸ್ ಮಾಡ್ಕೋಬೇಕು. ಏನು ಲೂಸ್ ಮಾಡ್ಕೊಂಡಿದೀವಿ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಅಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಈಗ ಆಯ್ತು ಪರವಾಗಿಲ್ಲ, ಹರ್ಡ್ ಇಮ್ಯುನಿಟಿ ಬಂದ್ಬಿಟ್ಟಿದೆ, ನಂಬರ್ ಆಫ್ ಕೇಸಸ್ ಕಡಿಮೆ ಆಗಿದೆ ಅಂದ್ಬಿಟ್ಟು ಎಲ್ಲಾ ಕಡೆ ಈಗ ರಿಲ್ಯಾಕ್ಸ್ ಆಗ್ತಾ ಬರ್ತಾ ಇದೆ. ಈಗ ಅದನ್ನ ಮತ್ತೆ ನಾವು ರೀಇಂಪೋಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ.
ವೈರಸ್ಗಳು ಹಿಂಗೆ ಬಣ್ಣ ಬದಲಾಯಿಸ್ತಾ ಇವೆ, ಜೊತೆಗೆ ಏನಂದರೆ ಬೇರೆ ಬೇರೆ ರೂಪದಲ್ಲಿ ಹೆಂಗೆ ಬರ್ತಾ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ. ಯಾಕಂದರೆ ಇಂಗ್ಲೆಂಡೇ ನಡಗೋಗಿದೆ, ಐರೋಪ್ಯ ರಾಷ್ಟ್ರಗಳು ಕೂಡ ನಡುಗ್ತಾ ಇವೆ. ಇನ್ನು ಮುಂದೆ ಭಾರತಕ್ಕೆ ಬಂದುಬಿಟ್ರೆ ಅದರ ಸ್ಥಿತಿಗತಿಗಳು ಏನಾಗ್ಬೋದು ಅನ್ನುವಂಥ ಭಯ, ಭೀತಿ, ಆತಂಕ ನಮಗಿದ್ದೇ ಇದೆ. ಯಾಕಂದರೆ ಈಗ ಬರ್ತಿರುವಂಥ ಹೊಸ ರೂಪ ಇದೆಯಲ್ಲ, ಅದು ಮೊದಲಿಗಿಂತಲೂ ಡೇಂಜರ್, 70 ಪಟ್ಟು ಡೇಂಜರ್ ಇರುತ್ತೆ. ಇಂಥ ರಾಷ್ಟ್ರಗಳ ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳ ಸಂಪರ್ಕವನ್ನು ಕಡಿದುಕೊಂಡ್ಬಿಟ್ಟಿವೆ, ಸಹವಾಸವೇ ಬೇಡ ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದು ಭಾರಿ ಡೇಂಜರ್ ಅಂತ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಸಂದರ್ಭದಲ್ಲಿ ಏನು ಹೇಳುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಬಿಡಿ. ಯಾಕಂದರೆ ಕೆಲವೊಂದು ಸರಿ ಚೀನಾದ ತುತ್ತೂರು ರೀತಿಯಲ್ಲೂ ಕೂಡ ಅದು ಕೆಲಸ ಮಾಡಿದ್ದಿದೆ. ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಅಲ್ಲಿ ಈ ಹೊಸ ರೂಪಾಂತರದ ಕೊರೋನಾ ಇದೆಯಲ್ಲ, ಅದರ ಆರ್ಭಟ ಬಹಳಷ್ಟು ಜಾಸ್ತಿ ಆಗಿದೆ. ಗುಣಲಕ್ಷಣಗಳು ಮೊದಲಿನಂಗೆ ಇರ್ತವಂತೆ, ಆದರೆ ಸೋಂಕು ಹರಡುವಿಕೆ ಇದೆಯಲ್ಲ ಅದು ಬಹಳ ಬೇಗನೆ ಹರಡುತ್ತೆ ಅಂತ. 70 ಪಟ್ಟು ಬೇಗ ಹರಡುತ್ತಿದ್ದು ಅಂತ. ಬೇಗ ಹರಡುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ಡೇಂಜರ್. ಯಾಕಂದರೆ ಈ ಬೇಗ ಹರಡುವಂಥದ್ದಕ್ಕೆ ಬಹಳ ಹೇಳು ಮಾಡಿಸಿದಂಥ ಸ್ಥಳಗಳು ಅಂತಂತಂದ್ರೆ ನಮ್ಮ ದೇಶ. ಯಾಕಂದರೆ ನಮ್ಮಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು, ನಾವಿನ್ನೂ ಕೂಡ ಹಬ್ಬ ಹರಿದಿನಗಳು ಮಾಡ್ತೀವಿ, ಇನ್ನೂ ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಯಾವ್ಯಾವುದನ್ನು ನಾವು 4 ಜನನನ್ನು ಸೇರಿಸಿ ಮಾಡ್ಬೋದು, 20 ಜನ ಸೇರಿಸಿ ಮಾಡ್ಬೋದು ಅನ್ನೋದು ಇದೆಯಲ್ಲ, ನಮಗೆ 2000 ಜನ ಸೇರಿಸಿದ್ರೇ ನಮ್ಮ ಸಮಾಧಾನ. ಈ ರೀತಿ ಒಂದು ಮನೋಭಾವನೆಗಳಿದ್ಬಿಟ್ಟೇನು. ಮತ್ತೀಗ ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ಹಬ್ಬಗಳು ಬರ್ತಾ ಇವೆ, ಕ್ರಿಸ್ಮಸ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ರೂಪಾಂತರ ಆಗ್ತಿರುವಂಥ ವೈರಸ್ ಎಷ್ಟು ಜನಕ್ಕೆ ಹಬ್ಬಿಬಿಡುತ್ತೆ, ಯಾವ್ಯಾವ ಅಪಾಯಗಳನ್ನು ತಂದೊಡ್ಡುತ್ತೆ, ಇದು ಬಹಳ ಆತಂಕಕಾರಿ. ಚೇತನ್, ತಾವು ಸಾಕಷ್ಟು ಸಂಗತಿಗಳನ್ನ ಹೇಳಿದ್ರಿ. ನಿಜಕ್ಕೂ ಮೊದಲಿನ ತಪ್ಪುಗಳಾಗಬಾರ್ದು. ಈಗ ನಾವು ಯಾವ ರೀತಿ ಎಚ್ಚರಿಕೆ ತಗೋಬೇಕು ಅಂತೀರಿ ತಾವು ಹಾಗಾದರೆ? ಖಂಡಿತ ಈ ಸಲ ದಯವಿಟ್ಟು ಜನ ನೋಡಿ, ಒಂದು ಇಲ್ಲಿ ಸುರಕ್ಷತೆ ಕ್ರಮ ತಗೊಳ್ಳೋದು ಬೇರೆ, ಆತಂಕಕ್ಕೆ ಒಳಗಾಗಿ ಆಸ್ಪತ್ರೆ ಕ್ಲಿನಿಕ್ ಬರದೇ ಇರೋದು ಒಂದು ವಿಷಯ. ನಮ್ಮ ಜನ ಯಾವ ರೀತಿ ತೊಗೊಂಡ್ಬಿಡ್ತಾರೆ ಅಂದರೆ, ಮನೇಲೇ ಇದ್ದು ಬಿಡ್ತಾರೆ. ಸಿಮ್ಟಮ್ಸ್ ಬಂದರೂ ಕೂಡ ಎಲ್ಲೋ ಒಂದು ಡಿನೈಲ್ ಮೋಡ್ಗೆ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಸುರಕ್ಷತೆ ಕ್ರಮಗಳು ತೊಗೊಂಡ್ರು ಕೂಡ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಸ್ಟಿಲ್ ಸಮ್ ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ಇನ್ಫೆಕ್ಟೆಡ್ ಆ್ಯಂಡ್ ಎಕ್ಸ್ಪೋಸ್ ಆಗಿ ಇನ್ಫೆಕ್ಟ್ ಆಗ್ತಾರೆ. ಸೊ ವೈರಸ್ಸು ನಮಗೆ ಟೈಮ್ ಕೊಡುತ್ತೆ, 0 to 5 days ವೈರಲ್ ಫೇಸ್ ಅಂತ ಹೇಳ್ತೀವಿ, ಆ ಟೈಮ್ ಕೊಡುತ್ತೆ. ದಟ್ ಹೇಗೆ ನಾವು ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಗೆ, ಸೆಪ್ಸಿಸ್ಗೆ ಗೋಲ್ಡನ್ ಅವರ್ಸ್ ಆಫ್ ಟ್ರೀಟ್ಮೆಂಟ್ ಅಂತೀವಿ, ಇಲ್ಲೂ ಗೋಲ್ಡನ್ ಡೇಸ್ ಅಂತ ಒಂದು ಡಿಫೈನ್ ಮಾಡಬೇಕಾಗುತ್ತೆ. ಇನಿಷಿಯಲಿ ಆ ಫಸ್ಟ್ ನಾನು ಮುಂಚೆನೇ ಹೇಳ್ತಾ ಇದ್ನಲ್ಲ, ಇನಿಷಿಯಲಿ 2-3 days ಏನಿದೆ ಬಂದು ಇಮಿಡಿಯೇಟಾಗಿ ಆ್ಯಂಟಿವೈರಲ್ಲು ಇದೆಲ್ಲ ಸಂಬಂಧಪಟ್ಟಿದ್ದು ವಿಟಮಿನ್ಸ್ ಇದೆಲ್ಲ ತೊಗೊಂಡ್ರೆ ಉಲ್ಬಣ ಆಗೋದು ಬಹಳಷ್ಟು ಮಟ್ಟಿಗೆ ತಪ್ಪುತ್ತೆ. ಯಾವ್ಯಾವುದು? ಅದೇ ಈಗ ಫ್ಯಾವಿಪಿರಾವಿರ್ ಅಂತ ಓರಲ್ ಆ್ಯಂಟಿವೈರಲ್ ಇದೆ, ವಿಟಮಿನ್ ಸಿ ಮಾತ್ರೆ ಇದೆ, ಡಾಕ್ಸಿಸೈಕ್ಲಿನ್ ಇದೆ. ಸೊ ಅದು ಸಂಬಂಧಪಟ್ಟಿದ್ದು ಅದೇ ನಾನು ಹೇಳಿದ್ನಲ್ಲ ಮುಂಚೆ, ಪಲ್ಸ್ ಆಕ್ಸಿಮೀಟರ್ ಬಳಸಲೇಬೇಕು. ಜನರು ದಯವಿಟ್ಟು ಎಲ್ಲರೂ ಪಲ್ಸ್ ಆಕ್ಸಿಮೀಟ್ರ್ ಇಟ್ಕೊಳ್ಳಿ, ಫ್ಯಾಮಿಲಿಗೆ ಒಂದು ಪಲ್ಸ್ ಆಕ್ಸಿಮೀಟ್ರ್ ಇಟ್ಕೊಳ್ಳಿ. ಡೈಲಿ ವಾಕ್ ಮಾಡಿ, ಬ್ರಿಸ್ಕ್ ವಾಕಿಂಗ್ 5-6 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡ್ಕೊಳ್ಳಿ. ಇದು ಎಷ್ಟರ ಮಟ್ಟಿಗೆ ಇದು ನೆಗ್ಲಿಜೆಂಟ್ ಆಗಿದೆ ಅಂತ ಎಷ್ಟೊಂದು ಜನ ಇವನ್ ಡಾಕ್ಟರ್ಸು ಬಳಸ್ತಿಲ್ಲ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಆಗಲಿ, GPs ಆಗಲಿ. ಸೊ ಇದ್ರ ಬಗ್ಗೆ ಬಹಳಷ್ಟು ನಾವು ಇನ್ನೂ ಎನ್ಫೋರ್ಸ್ ಮಾಡಬೇಕು ಪಲ್ಸ್ ಆಕ್ಸಿಮೀಟರ್ ಬಗ್ಗೆ. ಅದೇ ಬ್ರಹ್ಮಾಸ್ತ್ರ ಇವಾಗ ನಮಗೆ. ಒಂದು ಬರದೇ ಇರೋದಕ್ಕೆ ಮಾಸ್ಕ್ ಹೇಗೆ, ಒಂದು ತಡೆಗಟ್ಟಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ, ಸಿಮ್ಟಮ್ಸ್ ಬಂದ ನಂತರ ಬ್ರಹ್ಮಾಸ್ತ್ರ ಇಸ್ ಮೈ ಪಲ್ಸ್ ಆಕ್ಸಿಮೀಟರ್. ಸೊ ಐ ಕ್ಯಾಟಗರೈಸ್, ನಾನು ಮೈಲ್ಡ್ ಇದೀನ, ಮಾಡ್ರೇಟ್ ಇದೀನ, ಸಿವಿಯರ್ ಇದೀನ. ಮೈಲ್ಡ್ ಎಸಿಮ್ಟಮೆಟಿಕ್ ಕೇಸಸ್ನೆಲ್ಲ ಪಾಸಿಟಿವ್ ಬಂತು ಅಂತ ಹೆದರ್ಕೊಂಡು ಹೋಗಿ ಅಡ್ಮಿಟ್ ಆಗೋದು ಬೇಕಾಗಿಲ್ಲ. ಸೊ ಅದು ಬಂದು ಹೋಗುತ್ತೆ. ಸೆಲ್ಫ್ ಲಿಮಿಟಿಂಗ್ ವೈರಲ್ ಡಿಸೀಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರುತ್ತೆ ಹೋಗುತ್ತೆ. ಯಾರಿಗೆ ಉಲ್ಬಣ ಆಗುತ್ತೆ ಅದನ್ನು ತಡಿಬೇಕು, ಅದನ್ನ ನೀವು ಮಾನಿಟರ್ ಮಾಡ್ಕೋಬೇಕು. ಡಾಕ್ಟರ್ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅಂದರೆ ಏನಂದರೆ ನೀವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಹೇಳ್ತಾ ಇದ್ರು. ಜೊತೆಗೆ ಏನಂದರೆ ಈ ಮೊದಲ ವೈರಸ್ಗಿಂತ ಈ ರೂಪಾಂತರದ ವೈರಸ್ ಇದೆಯಲ್ಲ ಅದು ಬಹಳ ಡೇಂಜರ್ ಇರುತ್ತೆ ಅನ್ನುವಂಥದ್ದು. ಅದರ ಈ ಹರಡುವಿಕೆ ಇದೆಯಲ್ಲ 70 ಪಟ್ಟು ಅದು ಡೆಡ್ಲಿ ಇರುತ್ತೆ. ಈ ಸ್ಪೀಡ್ ನೋಡಿ ಯುರೋಪ್ ರಾಷ್ಟ್ರಗಳು ಹೆದರ್ಕೊಂಡ್ಬಿಟ್ಟಿವೆ ಒಂದು ಲೆಕ್ಕದಲ್ಲಿ. ಅಂದರೆ ಬಹಳ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹಬ್ಬುತ್ತೆ ಅಂತ ನೋಡಿ. ಒಂದು ಕ್ಷಣ ಯೋಚನೆ ಮಾಡಿ. ನನ್ನ ಹೆದರ್ಸೋಕ್ಕೋಸ್ಕರ ಈ ಮಾತನ್ನು ಹೇಳ್ತಿಲ್ಲ. 70% ವೇಗವಾಗಿ ಹರಡುತ್ತೆ ಅಂತಂದರೆ ನಮ್ಮ ಊರಿನ ಸಂತೆನಲ್ಲೋ, ನಮ್ಮ ಊರಿನ ಜಾತ್ರೆನಲ್ಲೋ, ಹಬ್ಬ ಹರಿದಿನಗಳಲ್ಲೋ, ಪ್ರಾರ್ಥನಾ ಮಂದಿರಗಳಲ್ಲೋ, ಎಲ್ಲರ ಒಂದು ಕಡೆಗೆ ಯಾವಾಗಾರ ಒಬ್ಬ ಸೀನದ ಅಥವಾ ಒಬ್ಬನಿಗೇನೋ ತೊಂದರೆ ಆಯಿತು ಅಂತಂದರೆ ಎಷ್ಟರ ಮಟ್ಟಿಗೆ ಹರಡ್ಬೋದು ಅದು. ಜನಗಳು ಒಟ್ಟುಗೂಡ್ಬೇಡ್ರಪ್ಪ, ಗುಂಪುಗೂಡ್ಬೇಡ್ರಪ್ಪ ಹೇಳಿ 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 ಸಾಕಾಗೋಗಿದೆ. ಈಗ ಹೋಗಲಿ, ಈಗ ಇಷ್ಟೆಲ್ಲ ಆದಮೇಲಿಂದ ಈಗ ನಾವೇನು ಭಾಳ ಸಂಭ್ರಮ ಪಡ್ತಾ ಇದ್ವಿ. ನಾವು ಇಡೀ ವಿಶ್ವವೇ ಸ್ವಾಗತ ಕೋರ್ಬಿಡ್ತು, ಬರ್ತಾ ಇದೆ ವ್ಯಾಕ್ಸಿನ್ ಬರ್ತಾ ಇದೆ, ವ್ಯಾಕ್ಸಿನ್ ಬರ್ತಾ ಇದೆ ಅಂತ. ಈಗ ಆ ವ್ಯಾಕ್ಸಿನ್ ಕೆಲಸ ಮಾಡ್ತಾ ಇದೆಯಲ್ಲೋ ಅಂತ ಗೊತ್ತಾಗಬೇಕಲ್ಲ. ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಇನ್ನೂ 15-20 ದಿವಸ ಕಾಯಬೇಕು ನಾವು ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಅನ್ನೋಕ್ಕೆ. ಅಲ್ಲಿ ತನಕ ಅದು ಹಬ್ಬುವಂಥ ಪ್ರಮಾಣ ಎಷ್ಟು ಅದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ.
ನಾನು ಹೇಳ್ತಿದ್ದಲ್ಲ, ನಮ್ಮಂಥ ಸಮಾಜದಲ್ಲಿ ಏನಾದರೂ ಈ ರೀತಿ ಏನಾದರೂ ಮತ್ತೊಂದು ಸರಿ ಹೊಸ ರೂಪಾಂತರದಲ್ಲಿ ಒಕ್ಕರಿಸಿದ್ರೆ ಬಹಳ ಕಷ್ಟ ಇದೆ. ಈಗಲೇ ಜನ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ, ವೈರಸ್ ನಮ್ಮ ನೋಡಿ ಹೆದರ್ಕೊಂಡು ಓಡೋಗಿದೆ ಅನ್ನುವಂಥ ನಿರ್ಧಾರಕ್ಕೆ ಬಂದಾಗಿದೆ ಅವರು. ಹಾಗಾಗಿ ಎಷ್ಟು ದಂಡ ಜಡಿದ್ರು ಅಷ್ಟೇ, ಎಷ್ಟು ಎಚ್ಚರಿಕೆ ಕೊಟ್ಟರು ಅಷ್ಟೇ, ನಾವು ಯಾವುದೇ ವಿಚಾರದಲ್ಲೂ ಕೂಡ ನಾವು ಜಾಗೃತರಾಗ್ತಾ ಇಲ್ಲ. ಹಿಂಗಾಗ್ಬಿಟ್ರೆ ಗತಿ ಏನಾಗಬೇಕು? ಡಾಕ್ಟರ್ ಚಂದ್ರಶೇಖರ್ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ? ಡಾಕ್ಟರ್ ಚಂದ್ರಶೇಖರ್ಜಿ, ಏನಾಗಬೇಕು ಹಾಗಾದರೆ? ನಾವು ತತ್ಕ್ಷಣದಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಏನೇನು, ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕು ಸರ್? ಈ ಹಿಂದೆ ಹೇಳಿದ ಹಾಗೇನೆ ನಮ್ಮ ಹಳೆ ಏನು 3 ತಿಂಗಳ ಹಿಂದೆ ಎಷ್ಟು ಪ್ರೋಆಕ್ಟಿವ್ ಆಗಿ ನಾವು ಪ್ರಿಕಾಷನ್ ತಗೊಳ್ತಾ ಇದ್ವಿ, ಅದಷ್ಟನ್ನು ರೀಇಂಪೋಸ್ ಮಾಡ್ಕೋಬೇಕು. ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಉದ್ಯೋಗಗಳನ್ನ ಕಡಿಬೇಕು ಅಂತಲ್ಲ, ಅದನ್ನ ಮುಂದುವರಿಸ್ಕೊಳ್ಳಿ. ಬಟ್ ಎಲ್ಲ ಏನು ಪ್ರಿಕಾಷನ್ಸ್ ಇತ್ತು, ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಮಾಸ್ಕ್ ಹಾಕೊಂಡಿರೋದು, ಮಾತಾಡುವಾಗ ಮಾಸ್ಕ್ ಕೆಳಗಿಳಿದೇನೆ ಮಾಸ್ಕ್ ಮಖದ ಮೇಲೆ ಇಟ್ಕೊಂಡು ಮಾತಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು. ಎಸ್ಪೆಷಲಿ ಇವ್ರು ಚೇತನ್ ಅವ್ರು ಹೇಳ್ತಿದಂಗೆ ಅರ್ಲಿಯೆಸ್ಟ್ ಸಿಂಪ್ಟಮ್ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರು ಐಸೋಲೇಟ್ ಆಗ್ಬೇಕು. ಐಸೋಲೇಟ್ ಆಗಿ ಇಫ್ ನೆಸೆಸರಿ ತುಂಬಾ ಸಿವಿಯರ್ ಇದ್ರೆ ದೇ ಶುಡ್ ಗೋ ಫಾರ್ ಟ್ರೀಟ್ಮೆಂಟ್ ಎಟ್ಸೆಟ್ರಾ. ಬಟ್ ಈವನ್ ಸಿಂಪ್ಟಮ್ಯಾಟಿಕ್ ಅಂತ ಅನ್ಸಿದ್ರು ಕೂಡ ಪ್ರೈಮರಿ ಟ್ರೇಸಿಂಗ್ ಇಟ್ಕೊಂಡು ಅದನ್ನ ತಮ್ಮಷ್ಟೇ ತಾವೇನೆ ಐಸೋಲೇಟ್ ಮಾಡ್ಕೊಂಡು ಸ್ಪ್ರೆಡ್ ಮಾಡೋ ರೆಸ್ಪಾನ್ಸಿಬಿಲಿಟಿನ, ಸ್ಪ್ರೆಡ್ ಆಗ್ದಾಗ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಈ ಒಂದು ಏನು ಸಡನ್ ಸ್ಪರ್ಟ್ ಅಥವಾ ಸಡನ್ ಸ್ಪ್ರೆಡ್ ಅಥವಾ ಏನು ಸ್ಪ್ರೆಡಿಂಗ್ ಇದೆ ಅದನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಯಾಕೆಂದ್ರೆ ವೈರಸ್ ನ ಮ್ಯೂಟೇಟ್ ಮಾಡ್ದಂಗೆ ಮಾಡ್ಕೊಳ್ಳುವಂತ ಶಕ್ತಿ ನಮ್ಮ ಹತ್ರ ಇನ್ನೂ ಇಲ್ಲ. ಅದು ಮ್ಯೂಟೇಟ್ ಆಗಿ ಬದಲಾಗ್ಬಿಟ್ಟಿದೆ. ಈಗ ನಮ್ಮ ಕಡೆಯಿಂದ ಏನ್ ಮಾಡ್ಕೋಬೇಕು, ಏನ್ ಮಾಡಬೇಕು ಅದನ್ನ ನಾವು ಇಂಪೋಸ್ ಮಾಡ್ಕೋಬಹುದು. ಆ ಇಂಪೋಸಿಷನ್ ನಾವು ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಮಾಡಿದ್ರೆ, ಎಸ್ಪೆಷಲಿ ಒಂದು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಸರ್ಕ್ಯುಲರ್ಸ್ ಹ್ಯಾವ್ ಕಮ್ ಸ್ಟೇಟಿಂಗ್ ದಟ್ ಹೊರಗಡೆಯಿಂದ ಯಾರೇ ಬಂದವರು ಟೆಸ್ಟ್ ಮಾಡ್ಕೋಬೇಕು, ಮತ್ತೆ 7 days ಕ್ವಾರಂಟೈನ್ ಬೇಕು. ಎಸ್ಪೆಷಲಿ ಯುರೋಪಿಯನ್ ಅಂಡ್ UK ಕಂಟ್ರೀಸ್ ಇಂದ ಬಂದವರಿಗೆ 7 days ಕ್ವಾರಂಟೈನ್ ಆಲ್ರೆಡಿ ಇಂಪೋಸ್ ಮಾಡಿದ್ದಾರೆ. ಆಲ್ ದೋಸ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್. ಬಟ್ ಅದನ್ನ ನಾವು ಆಸ್ ಎ ಪಬ್ಲಿಕ್ ಕೋಆಪರೇಟ್ ಮಾಡಬೇಕು. ಯಾರಾದ್ರೂ ಅಲ್ಲಿಂದ ಬಂದಿದ್ರೆ ಅವ್ರನ್ನ ಇಮಿಡಿಯೇಟ್ ಇನ್ಫಾರ್ಮೇಶನ್ಸ್ ಕೊಟ್ಟು ಅವ್ರನ್ನ ಎಜುಕೇಟ್ ಮಾಡಿ ಕ್ವಾರಂಟೈನ್ ಮಾಡ್ಕೊಂಡು ಸಿ ಟು ದಟ್ ಅದು ಇಂಡಿಯಾದೊಳಗೆ ಕಾಲಿಡ್ದಂಗೆ ನೋಡ್ಕೊಳ್ಬೇಕು. ಕರೆಕ್ಟ್. ನಾನು ಡಾಕ್ಟರ್ ಜೊತೆ ಮಾತಾಡ್ತೀನಿ, ಡಾಕ್ಟರ್ ಸುನಿಲ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ. ಮೊದಲ ಕೊರೋನಾಕ್ಕಿಂತ ರೂಪಾಂತರದ ವೈರಸ್ ಬಹಳ ಡೇಂಜರ್, ಈ ಮಾತನ್ನು ನಾವು ಹೇಳ್ತಾನೆ ಇದ್ದೀವಿ. ಯಾಕಂದರೆ 70 ಪಟ್ಟು ಇದರ ಪರಿಣಾಮ ಇರುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಬಾರಿ ರೂಪಾಂತರಗೊಂಡಂಥ ಸಂದರ್ಭದಲ್ಲೂ ಕೂಡ, ಮ್ಯೂಟೇಟ್ ಆದಂಥ ಸಂದರ್ಭದಲ್ಲೂ ಕೂಡ ರೋಗದ ಲಕ್ಷಣಗಳು ಚೇಂಜ್ ಆಗ್ತಾ ಇದೆ. ಮೊದಲು ಬಂದ ನೀವು ಒಂದು ಚೂರು ಗಮನಿಸಿ ನೋಡಿ, ಮೊದಲು ಬಂದಂಥ ರೋಗ ಲಕ್ಷಣಗಳು, ಆಮೇಲೆ ಈ ವಾಸನೆ ಇದ್ದಕ್ಕಿದ್ದಂಗೆ ಹೋಗಿದ್ದು, ಈ ಟೇಸ್ಟ್ ಇದ್ದಕ್ಕಿದ್ದಂಗೆ ಹೋಗಿದ್ದು, ಅದೆಲ್ಲದೂ ಕೂಡ ಆಮೇಲೆ ಒಂದೊಂದಾಗಿ ಆ್ಯಡ್ ಆಗ್ತಾ ಬಂತು. ರೂಪಾಂತರಗೊಂಡ ವೈರಸ್ನ ಆ ಶಕ್ತಿ ಇದೆಯಲ್ಲ, ಅದು ಒಂದು ಮೂಲದ ಪ್ರಕಾರ ಕಡಿಮೆ ಆಗುತ್ತೆ ಅಂತ, ಇನ್ನೊಂದು ಮೂಲದ ಪ್ರಕಾರ ಜಾಸ್ತಿ ಆಗುತ್ತೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಕುಗ್ಗಿಸ್ಬಿಟ್ರೆ ಕಥೆ ಏನಾಗಬೇಕು? ಪ್ರತಿ ಬಾರಿ ರೂಪಾಂತರಗೊಂಡಂಥ ಸಂದರ್ಭದಲ್ಲೂ ಕೂಡ ರೋಗ ಲಕ್ಷಣಗಳು ಚೇಂಜ್ ಆಗ್ತವೆ. ಡಾಕ್ಟರ್ ಸುನಿಲ್ ಅವರೇ ನೋಡ್ತಾ ಇದೀವಿ ನಾವು, ರೋಗ ಲಕ್ಷಣಗಳು ಚೇಂಜ್ ಆಗ್ತವೆ ಮತ್ತು ಅದರ ಪರಿಣಾಮ ಕೂಡ ಬಹಳ ಬದಲಾಗಿರುತ್ತೆ. ಅಂದರೆ ನಾವೇನೋ ಅಂದರೆ ನಮ್ದು ಹೆಂಗಿದೆ ಸ್ಥಿತಿ ಅಂತಂದರೆ, ಶತ್ರು ಒಂದು ಕಡೆಯಿಂದ ಅಟ್ಯಾಕ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಆಮೇಲೆ ಅವನ ಶಕ್ತಿ ಸಾಮರ್ಥ್ಯನ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಳೆದಿರ್ತೀವಿ. ಆದರೆ ಅದಕ್ಕೂ ಮೀರಿದ್ದಿರುತ್ತೆ ಒಂಥರ. ಈ ನಾವು ಹಿಂದೆ ಪುರಾಣಗಳಲ್ಲಿ ಮಾರೀಚಂದು ಓದ್ತೀವಿ ನೋಡಿ, ಅಂದರೆ ಬೇರೆ ಬೇರೆ ರೂಪದಲ್ಲಿ ಒಕ್ಕರಿಸ್ಬಿಡ್ತಾನೆ ಅಂತ ಹೇಳಿದ್ದ. ಆ ರೀತಿ ರೂಪಾಂತರಗೊಂಡಂಥ ಸಂದರ್ಭದಲ್ಲಿ ಅದರ ಪರಿಣಾಮ ಜಾಸ್ತಿನೇ ಇರ್ಬೋದು, ಕಡಿಮೆ ಇರ್ಬೋದು. ಜಾಸ್ತಿ ಆಗಿಬಿಟ್ರೆ ಅದರ ಪರಿಣಾಮ ನಿಜಕ್ಕೂ ಜಾಸ್ತಿ ಇರುತ್ತೆ. ಯಾಕೋ ಇದು ಬಂದಿರೋ ನೋಡಿದ್ರೆ 70% ಡೆಡ್ಡಿ ಇದೆ ಅನ್ನುವಂಥದ್ದು, ಬಹಳ ಬೇಗನೆ ಹರಡುತ್ತೆ ಅನ್ನುವಂಥದ್ದು, ಇದು ಅಪಾಯನೇ ಇದು. ಖಂಡಿತವಾಗ್ಲೂ ರಂಗನಾಥ್ ಸರ್, ಇದು ಆ್ಯಕ್ಚುಲಿ ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಯಾಕೆ ಇದು ಒಂದ್ಸಲ ಬಂದಮೇಲೆ ತುಂಬ ಡಿಫಿಕಲ್ಟು ಕಂಟ್ರೋಲ್ ಅಂತ. ಅದಕ್ಕೆ ಈಗ ಸಾಮಾನ್ಯವಾಗಿ ನೀವು ಕಳೆದ ಬಾರಿ ನೋಡಿದ್ದೀವಿ, ನಮ್ಮ ದೇಶದಲ್ಲಿ ತುಂಬ ಜನಸಂಖ್ಯೆ ಜಾಸ್ತಿ ಇದೆ. ಒಂದ್ಸಲ ಜನಸಂಖ್ಯೆ ಇದು ಹಬ್ಬಕ್ಕೆ ಶುರು ಮಾಡಿದರೆ ಅದನ್ನು ಕಂಟ್ರೋಲಬಲ್ ಪೇಜ್ ದಾಟಿ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ಸೊ ಹಂಗಾಗಿ ಮತ್ತು ಆ ಟೈಮಲ್ಲಿ ಏನಾಗಿತ್ತು, ಬಂದಾಗ ಕಳೆದ ಬಾರಿ ಜನಗಳು ಕೂಡ ಸ್ವಲ್ಪ ಮಾಸ್ಕ್ ಎಲ್ಲ ಬಳಸ್ತಾ ಇದ್ದರು. ಸ್ಟಿಲ್ ಲಾಕ್ಡೌನ್ಸ್ ಇತ್ತು ಅಥವಾ ರಿಸ್ಟ್ರಿಕ್ಷನ್ಸ್ ಇತ್ತು, ಅದೆಲ್ಲ ನಡೀತಾ ಇತ್ತು. ಬಟ್ ಈ ಸಲ ಬಂದಾಗ ಅದನ್ನು ನಾವು ಮಾಡ್ತೀವಾ, ಅದಕ್ಕೆ ಸನ್ನದ್ಧರಾಗಬೇಕಾ, ಜನಗಳ ಕೈಲಿ ಅದಿದೆಯಾ ಅಥವಾ ಸರ್ಕಾರ ಆ ಕ್ರಮಗಳನ್ನ ಕೈಗೊಳ್ಳುತ್ತಾ, ಅದು ಗೊತ್ತಾಗ್ತಾಯಿಲ್ಲ. ಆಲ್ರೆಡಿ ಚೇತನ್ ಅವ್ರು ಹೇಳ್ತಾ ಇದ್ರು ಪಲ್ಸ್ ಆಕ್ಸಿಮೀಟ್ರನ್ನ ಯೂಸ್ ಮಾಡಬೇಕು ಅಂತ. ಸೊ ಪಲ್ಸ್ ಆಕ್ಸಿಮೀಟ್ರ್ ಯೂಸ್ ಮಾಡಬೇಕಂತ ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಮ ದೇಶದಲ್ಲಿ?
ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅವೇರ್ನೆಸ್ ತುಂಬ ಕಮ್ಮಿ ಇದೆ. ಅಂದರೆ ತುಂಬ ಕೇಸಸ್ ಇರುತ್ತೆ, ಚೆನ್ನಾಗಿರೋ ಒಂದು ಪೇಷಂಟ್ ನೋಡಿದಾಗ ಅಡ್ಮಿಟ್ ಮಾಡೋಕ್ಕೆ ಹೋದಾಗ ಆಲ್ರೆಡಿ ಅವ್ನಿಗೇನು ಸಿಮ್ಟಮ್ ಇರಲ್ಲ, ಅದು ನೋಡಿದರೆ ಇದಾಗ ಅವಾಗ ಸ್ಯಾಚುರೇಷನ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಈಗ ಏನಿದೆ ಸರ್ಕಾರ ಕ್ರಮ ಕೈಗೊಂಡಿದೆ, ಬಟ್ ಜನಗಳದ್ದು ಕೂಡ ಅದರದ್ದು ಏನು ವೈಯಕ್ತಿಕ ಜವಾಬ್ದಾರಿ ಇದೆ, ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡಬೇಕು. ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು ಆಲ್ರೆಡಿ. ಸೊ ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಮಾಡಬೇಕಾಗುತ್ತೆ. ಒಂದು. ಎರಡನೇದು UK ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೇಳ್ದಂಗೆ ರೂಪಾಂತರಗೊಂಡ ವೈರಸ್ ಡೇಂಜರಸ್ ಅಂತ. ಇದು ಒಂದು UK ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ವ್ಯಾಕ್ಸಿನ್ ಎಸ್ಕೇಪ್ ಅಂತ ಮಾತಾಡ್ತೀವಿ ನಾವು. ದಿಸ್ ವಾಟ್ ಎವರ್ ನಾವು ಏನು ವ್ಯಾಕ್ಸಿನ್ ಕೊಡ್ತೀವಿ, ದಿಸ್ ವ್ಯಾಕ್ಸಿನ್ ಈಸ್ ಆನ್ ದ ಪ್ರೋಸೆಸ್ ಆಫ್ ಕಪಲ್ ಆಫ್ ಸ್ಟೆಪ್ ಟುವರ್ಡ್ಸ್ ವ್ಯಾಕ್ಸಿನ್ ಎಸ್ಕೇಪ್ ಅಂತ. ಅಂದರೆ ಈ ಕೊಟ್ಟಿರುವಂಥ ವ್ಯಾಕ್ಸಿನ್ನ ಈ ಮ್ಯುಟೇಷನ್ಸ್ ಡೆಫಿನೆಟ್ಲಿ ಎಸ್ಕೇಪ್ ಮಾಡುತ್ತೆ. ಸೊ ಎಸ್ಕೇಪ್ ಮಾಡಿದಾಗ ಖಂಡಿತವಾಗ್ಲೂ ಇದು ಪರಿಣಾಮಕಾರಿ ಆಗಲ್ಲ. ಬಟ್ ಏನಂದರೆ ವೈರಲ್ ವ್ಯಾಕ್ಸಿನ್ ಆಲ್ವೇಸ್ ಚಾಲೆಂಜಿಂಗ್, ರಿಪ್ಲಿಕೇಶನ್ಸ್ ಆಗುತ್ತೆ, ಮ್ಯೂಟೇಷನ್ಸ್ ಆಗುತ್ತೆ, ನ್ಯೂ ಸ್ಟ್ರೈನ್ಸ್ ಬರುತ್ತೆ. ಈ ಒಂದು ಅದು ಸ್ಪೈಕ್ ಪ್ರೋಟೀನ್ ಅಂತ ಹೇಳಿ ನಾವು ಆ ವ್ಯಾಕ್ಸಿನ್ ಕೊಟ್ಟಾಗ ಸ್ಪೈಕ್ ಪ್ರೋಟೀನ್ಗೆ ಆ್ಯಕ್ಟ್ ಮಾಡೋಕ್ಕೆ ಮಾಡಿರ್ತೀವಿ, ಬಟ್ ಅಗೇನ್ ಮತ್ತೆ ಅದು ಕೂಡ ಖಂಡಿತವಾಗಲೂ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇದು ಇಮ್ಯುನಿಟಿ ಏನು ನಮಗೇನು ವ್ಯಾಕ್ಸಿನಿಗೆ ಕೊಡ್ತೀವಿ, ಕೆಲವು ವ್ಯಾಕ್ಸಿನ್ಸು 5 ವರ್ಷ 10 ವರ್ಷ, ಕೆಲವು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡುತ್ತೆ. ಈ ವ್ಯಾಕ್ಸಿನ್ದು ಇಮ್ಯುನಿಟಿ ಪ್ರಾಬಬಲಿ ಗೊತ್ತಿಲ್ಲ. ದೇ ಆರ್ ಟೆಲ್ಲಿಂಗ್ ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡಿ 1 ವರ್ಷ ಇರ್ಬೋದು, 1 ವರ್ಷ ಇರ್ಬೋದು, ಇರದೇನೂ ಇರ್ಬೋದು ಅಂತ. ಆಮೇಲೆ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಏನಪ್ಪ ಅಂದರೆ, ಈ ಕಾಯಿಲೆ ಬಗ್ಗೆ ಸಪೋಸ್ ಈ ಡಿಸೀಸ್ ಸ್ಪ್ರೆಡ್ ಆಯಿತು, ಐ ಮೀನ್ ವಾಟ್ ಎವರ್ ನ್ಯೂ ಸ್ಟ್ರೈನ್ ಏನಾದರೂ ಬಂತು ಅಂದರೆ ನಮ್ಮ ದೇಶದಲ್ಲಿ ಡಯಾಬಿಟಿಸು, ಹೈಪರ್ ಟೆನ್ಷನ್ ಸಂಖ್ಯೆ ತುಂಬ ಇದೆ. ಸೊ ಆಲ್ಮೋಸ್ಟ್ ಒಂದು 27 ಕೋವಿಡ್ ವಿಲ್ ಇನ್ಫೆಕ್ಟ್ ಫ್ರೆಶ್ ಲಂಗ್ಸ್, ಓಲ್ಡ್ ಲಂಗ್ಸ್ ಅಂದರೆ ಏರ್ವೇ ಹಿಸ್ಟ್ರಿ ಇರೋರ್ಗಲ್ಲ, ಅಂದರೆ ಆಲ್ರೆಡಿ ತುಂಬ COPD, ಶ್ವಾಸಕೋಶ ನಾವು ಹಂಗನ್ ಏನು ಭಾವಿಸಿದ್ವಿ, ನಾವು ನೋಡ್ತಾ ಕೇಸಸ್ ಎಲ್ಲ ಬಂದಿರೋರೆಲ್ಲ ಫ್ರೆಶ್ ಕೇಸಸ್, ಹೊಸಬ್ರು. ಅಂದರೆ ಏನು ಏರ್ವೇ ಹಿಸ್ಟ್ರಿ ಇಲ್ಲ, ಮುಂಚೆ ಯಾವುದೇ ರೀತಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬಹಳ ರೇರು, ಅಂಥವ್ರಿಗೇನೆ ಜಾಸ್ತಿ ಇದಾಗಿರೋದು. ಸೊ ಅದೆಲ್ಲ ಜಾಸ್ತಿ ಯಾವ ರೂಪದಲ್ಲಿ ಹೆಂಗ್ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಬಂದ ಮೇಲೆ ಎಸ್ ಸರ್ ಇದು ಸಂಬಂಧಪಟ್ಟ ಇನ್ನೊಂದು ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ರೂಪಾಂತರಗೊಂಡಂತ ವೈರಸ್ನಿಂದ ಭಾರತಕ್ಕೆ ನಿಜಕ್ಕೂ ಅಪಾಯ ಇದೆ. ಯಾಕಂದ್ರೆ ಡಾಕ್ಟರ್ಗಳು ಹೇಳೋ ಪ್ರಕಾರ ಏನಂತಂದ್ರೆ ನಾವು ಹಳಬ್ರಿಗೆ ಮಾತ್ರ ಬರುತ್ತೆ ಅಥವಾ ತೊಂದರೆ ಇದ್ದಂಥವ್ರಿಗೆ ಮಾತ್ರ ಬರುತ್ತೆ, ಆದ್ರೆ ಇಲ್ಲ, ಬಂದಂತ ಕೇಸ್ಗಳು ಕೂಡ ಹೊಸ ಕೇಸ್ಗಳೇ ಬಂದವು. ಹಿಂಗಾಗಿನೇ ಈ ಹೊಸ ರೂಪದ ಬಗ್ಗೆ ಹೊಸ ಕೇಸ್ಗಳಲ್ಲಿ ಸೃಷ್ಟಿ ಆಗ್ಬಿಡ್ತಾವ ಅನ್ನುವಂಥ ಭಯ, ಆತಂಕ ಭಾರತದಲ್ಲಿದೆ. ಇನ್ನು ವೇಗವಾಗಿ ಹರಡ್ಬಿಟ್ರೆ ನಮ್ಮಲ್ಲಿ ಹೆಂಗಿದೆ ಪರಿಸರ ಅಂತಂದ್ರೆ ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಮೊದಲೇನು ಅಂದರೆ, ಈಗ ನೋಡಿ ಮೊನ್ನೆ ಚಳಿ ಬಂದಂಥ ಸಂದರ್ಭದಲ್ಲಿ 2 ಜನ ಮಲಗಿದ್ದಾರೆ ಅಂತ ಡಾಕ್ಟರ್ಗಳು ಇದ್ದಾರೆ. ಇಲ್ಲಿ ಕೇಳೋಣ ನಾವು ಎಷ್ಟು ಪೇಷಂಟ್ಗಳು ಜಾಸ್ತಿ ಆಗಿದ್ದಾರೆ ಅಂತ. ವಿಪರೀತ ಈ ಕೆಮ್ಮು, ನೆಗಡಿ, ಜ್ವರ, ಶೀತ, ತಲೆಭಾರ, ವಿಪರೀತ ಪ್ರಮಾಣದಲ್ಲಿ ಜನ ಮಲಗಿದ್ದಾರೆ ಒಂದು ಚೂರು ಚೇಂಜ್ ಆದ ತಕ್ಷಣವೇ. ಜೊತೆಗೆ ಒಂಥರ ಈ ಬೆಂಗಳೂರು ಮತ್ತು ಬೇರೆ ನಗರಗಳು ಈ ಅಲರ್ಜಿ ಹಬ್ಗಳಾಗೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಇದರ ಅಪಾಯ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಾವು ನೋಡ್ತಾ ಇದ್ವಿ ಏನು ಅಂತಂದರೆ, ಒಂದು ಮೂಲದ ಪ್ರಕಾರ ಇದರ ಪರಿಣಾಮ ಕಡಿಮೆ ಇರಬಹುದು ಅನ್ನುವಂಥದ್ದು, ಆದರೆ ಇನ್ನೊಂದು ಮೂಲದ ಪ್ರಕಾರ ಇದರ ಪರಿಣಾಮ ಜಾಸ್ತಿ ಇದ್ದರೂ ಕೂಡ ಆಶ್ಚರ್ಯ ಅಲ್ಲ. ನಂಬರ್ 1. ಎರಡನೇದು ಭಾಳ ಆತಂಕಕಾರಿ ಬೆಳವಣಿಗೆ ಅಂತಂದರೆ, ನಾವು ಮುದುಕರಿಗೆ ಮಾತ್ರ ಕಾಡುತ್ತೆ, ಮಕ್ಕಳಿಗೆ ಮಾತ್ರ ಕಾಡುತ್ತೆ, ಈ ರೀತಿ ಒಂದಷ್ಟು ವಿಂಗಡಣೆ ಮಾಡಿಟ್ಬಿಟ್ಟಿದ್ವಿ. ಅಥವಾ ಈ ಕೋಮಾರ್ಬಿಡಿಟಿ ಕೇಸ್ಗಳಿದ್ದಂಥವ್ರಿಗೆ ಮಾತ್ರ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ಬೋದು ಅಂತ. ಆದರೆ ಡಾಕ್ಟರ್ಗಳು ಕೊಡುವಂಥ ಅಂಕಿಅಂಶಗಳು ನೋಡಿದಾಗ ನಿಜಕ್ಕೂ ಭಯ ಆಗುತ್ತೆ ನಮಗೆ. ಯಾಕಂದರೆ ಹೊಸ ಕೇಸ್ಗಳು ಕೂಡ ಬರ್ತಾ ಇವೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇವೆ ಅನ್ನುವಂಥದ್ದು. ಏನಂತೀರಿ ಸರ್? ಹೌದು, ಅಲ್ಲ ಅಂದ್ರೆ ಈ ಸಿವಿಯಾರಿಟಿ ಅನ್ನೋದು ಅನ್ಪ್ರೆಡಿಕ್ಟಬಲ್. ಯಾಕೆಂದ್ರೆ ಯೂಶಲ್ ಆಗಿ ನಾವೇನ್ ಹೇಳ್ತೀವಿ, ಈ ಡಯಾಬಿಟಿಸ್ ಇದ್ರೆ, ಹಿಂದೆ ಚೆಸ್ಟ್ ಕಾಯಿಲೆ ಇದ್ರೆ ಅವರಲ್ಲಿ ಜಾಸ್ತಿ ಫಾಸ್ಟ್ ಆಗಿ ಆಗುತ್ತೆ ಅಂದ್ಬಿಟ್ಟು. ಬಟ್ ಯಾಕಂದ್ರೆ ವಿ ಹ್ಯಾವ್ ಸೀನ್ ಈವನ್ ಯಂಗ್ ಪೇಷಂಟ್ಸ್, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೂ ಕೋಮಾರ್ಬಿಡಿಟಿ ಇಲ್ಲ, ಈವನ್ ಲೂಸಿಂಗ್ ದಮ್. ಈಗ ಚೇತನ್ ಅವ್ರು ಹೇಳ್ತಿದ್ದಾಗೇನೆ ಈ ಎಲ್ಲಾ ಕೇಸಲ್ಲೂ ಡಿಲೇಡ್ ರಿಪೋರ್ಟಿಂಗ್ ಟು ಹಾಸ್ಪಿಟ್ಲೇ ಕಾರಣ. ಅಂದ್ರೆ ಕಾಯಿಲೆ ಜಾಸ್ತಿ ಆದ್ಮೇಲೆ ಆಸ್ಪತ್ರೆ ಒಳಗೆ ಬರ್ತಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ನಾವು ಹೇಳಿದೀವಿ ಯಂಗ್ ಪೇಷಂಟ್ಸ್ ಇದ್ರೆ ಅವ್ರಿಗೆ ತೊಂದರೆ ಆಗಲ್ಲ, ಅದೊಂಥರ ಒಂದು ಏನೋ ಫಾಲ್ಸ್ ಅಶ್ಯೂರೆನ್ಸ್ ಬಂದ್ಬಿಡುತ್ತೆ ಕೆಲಸ. ಸೊ ನಾನ್ ಚಿಕ್ಕವನು, ನನ್ಗೇನಾಗಲ್ಲ, ಅಯ್ಯೋ ಅವ್ರು ದೊಡ್ಡವರು, ಅವ್ರಿಗಾಗಿರುತ್ತೆ, ಆತರ ಅನ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ದೇ ಯೂಶಲ್ ಆಗಿ ಏನು ಆಕ್ಸಿಜನ್ ಪ್ರಮಾಣ 40% 50% ಬಂದಾಗ ಹಾಸ್ಪಿಟಲ್ ಒಳಗೆ ಬಂದ್ರೆ ನಾವು ಏನು ಮಾಡಕ್ಕಾಗಲ್ಲ, ಪೇಷಂಟ್ಸ್ಗೂ ದೇಹ ಕೂಡ ಸಪೋರ್ಟ್ ಕೊಡಲ್ಲ, ಆ ರೀತಿ ಬರುತ್ತೆ. ಅದರಿಂದ ಈ ಮುಂಜಾಗರೂಕತೆ ಎಲ್ಲರಿಗೂ ಬೇಕು. ನಾನ್ ಚಿಕ್ಕವನು, ನನಗೇನಾಗಲ್ಲ ಅನ್ನತಕ್ಕಂತಹ ಫಾಲ್ಸ್ ಏನೋ ಸೆಕ್ಯೂರಿಟಿ ತಪ್ಪು. ಸೊ ಬಂದ್ರೆ ಎಲ್ಲಾರ್ಗೂ ಬರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ರೆ ಸ್ವಲ್ಪ ಫೈಟಿಂಗ್ ಚೆನ್ನಾಗಿ ಮಾಡ್ಬೋದು, ಬಟ್ ಫೈಟಿಂಗ್ ಫೇಲ್ ಆದ್ರೆ ಡೆತ್ ಇಸ್ ದ ನೆಕ್ಸ್ಟ್ ಪಾಸಿಬಿಲಿಟಿ. ನಿಜ ಈ ಅಪಾಯ ಇದ್ದೇ ಇದೆ ಅನ್ನುವಂತ ಮಾತು. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದೀವಿ. ಈಗ ಏನು ಮಾಡಬೇಕು, ಹಾಗಾದ್ರೆ ನಾವು ಯಾವ ಹೆಜ್ಜೆ ಇಡಬೇಕು? ಇಂಗ್ಲೆಂಡ್ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ರೂಪಾಂತರಗೊಳ್ತು, ಮ್ಯೂಟೇಷನ್ ಆಯಿತು, ಅದು ಪತ್ತೆ ಆಯಿತು, ಆ ಹೊಸ ಕೊರೋನಾ ವೈರಸ್. ಆವತ್ತಿನಿಂದ ಇವತ್ತವರೆಗೆ ಭಾರತಕ್ಕೆ 8 ಜನ ಬಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. ಇಂಗ್ಲೆಂಡ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್
ಈ ದೇಶದಿಂದ ಎಷ್ಟು ಜನ ಬಂದಿದ್ದಾರೆ, ಏನು ಲೆಕ್ಕ ಇಟ್ಟಿರ ನೀವು? ಪರೀಕ್ಷೆ ಮಾಡಿಸಿದ್ದೀರಾ? ಭಾರತಕ್ಕೆ ಬಂದಿರುವಂಥ ಪ್ರಯಾಣಿಕರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾರಾ? ಕರ್ನಾಟಕಕ್ಕೆ 165 ಜನ ಇಂಗ್ಲೆಂಡ್ನಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರೆಲ್ಲ ಪರೀಕ್ಷೆ ಮಾಡಿಸಿರತ್ತಾವ? ಹಾಗಾದ್ರೆ ಇನ್ನಷ್ಟು ಜನ ಹಿಂಡು ದಂಡು ಬರೋರಿದ್ರು, ಅದು ಗೊತ್ತಿರುವಂಥ ಸಂಗತಿ. ಸದ್ಯ ಏನು ಅಂದರೆ ಏನಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಡಾಕ್ಟರ್ ಸುನಿಲ್ಜಿ, 165 ಜನ ಇಲ್ಲಿ ತನಕ ಬಂದಿದ್ದಾರೆ ಅಂತ, ಅವ್ರ ಬಗ್ಗೆ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಅವರು, ಏನು ಕತೆ? ಈಗ ಆಲ್ರೆಡಿ ಅವ್ರ ಬಗ್ಗೆ ಯಾರ್ಯಾರು ಬಂದಿದ್ದಾರೆ ಅಂತ ಏರ್ಪೋರ್ಟಿಂದ ಆಲ್ರೆಡಿ ಲಿಸ್ಟ್ ಹೋಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಅವ್ರ ಬಂದ ಮೇಲೆ ಅವ್ರನ್ನ ಈಗ ಟೆಸ್ಟ್ ಮಾಡಿಸ್ಬೋದು. ಇವ್ರನ್ನ ಟೆಸ್ಟ್ ಮಾಡಿಸೋದು ಅಥವಾ ಇದು ಮಾಡೋದು, ಐ ಮೀನ್ ಇಟ್ಸ್ ಓಕೆ. ಬಟ್ ಅವರು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ, ಇನಿಷಿಯಲ್ ಪೇಜಲ್ಲಿ ಅದೇ ಮಾಡಿದ್ದು, ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್. ಈಗ ಬಂದಾಗ ಅವ್ರ ಫಸ್ಟ್ ಕಾಂಟ್ಯಾಕ್ಟ್ ಯಾರಿದ್ರು ಮತ್ತು ಅವರಿಂದ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಬೇರೆಯವ್ರಿಗೇನು ಅಂತ, ಅಥವಾ ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ, ಅವ್ರನ್ನ ಎಲ್ಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದು ಫೇಸ್ ಟು ಲಾಜಿಕಲ್ ಇದೆ. ಒನ್ಸ್ ಇನ್ ಕಮ್ಯುನಿಟಿ ಸ್ಪ್ರೆಡ್ ಇಟ್ಸ್ ನಾಟ್ ಲಾಜಿಕಲ್, ವೇಸ್ಟ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಸೊ ಹಂಗಾಗಿ ಅವ್ರನ್ನ ಟೆಸ್ಟ್ ಮಾಡಿಸ್ಬೇಕು, ಅವ್ರ ಜೊತೆ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ನ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅಕಸ್ಮಾತ್ ಯಾರಾದರೂ ಪಾಸಿಟಿವ್ ಇದ್ದರೆ ಅವ್ರನ್ನ ಮತ್ತೆ ಅಡ್ಮಿಷನ್ ಮಾಡಿ ಅವ್ರಿಗೆಲ್ಲ ಕೊಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಅದರಲ್ಲಿ ಬಂದಿದ್ದರೆ ಖಂಡಿತವಾಗ್ಲೂ UK ಯಾರಾದರೂ ಬಂದು ಒಂದಿಷ್ಟು ಜನ ಪಾಸಿಟಿವ್ ಅಂತಿದ್ರೆ ಅದು ನಮ್ಮ ದೇಶಕ್ಕೆ ಖಂಡಿತವಾಗ್ಲೂ ಬರುವಂತ ಇನ್ನೊಂದು ಸರ್, ಬರೀ UK ಮಾತ್ರ ಅಂತಲ್ಲ, UK ಜೊತೆಗೆ ಯಾರ್ಯಾರು ಸಂಪರ್ಕ ಇಟ್ಕೊಂಡಿದ್ದಾರೆ, ಯಾರ್ಯಾರು ಹಿಂದೆ ಹೋಗಿ ಬಂದಿದ್ರು ಏನು, ಅಥವಾ UK ಇಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬಂದು ಅಲ್ಲಿಂದ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಡೈರೆಕ್ಟ್. ಹಾಗಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದು ಮಾನದಂಡವನ್ನು ಅನುಸರಿಸಬೇಕು ನಾವು. ಯಾವುದೇ ಹೊರದೇಶದಿಂದ ಬಂದ್ರು ಕೂಡ ಮುಲ್ಲಾಜ್ ಇಲ್ದನೆ ಇಷ್ಟು ದಿವಸ ಇಡ್ತೀವಪ್ಪ ನಾವು ಅಂತ ಹೇಳಿ ಅಂತ. ಹೌದು, ಅದು ಮುಲ್ಲಾಜ್ ಇಲ್ದನೆ ಸ್ಟಾರ್ಟಿಂಗ್ ಇಂದ ಫಸ್ಟೇ ಮಾಡ್ಬೇಕು. ನೀವು ಏನ್ ಗೊತ್ತಾ, ಅದು ನೋಡಿ ಸರ್, ಅದನ್ನ ಏನಾದ್ರು ಮೀರಿದೆ ಅದು ದೇಶದ್ರೋಹ ಅಂತ ಪರಿಗಣಿಸ್ತೀವಿ ನಾವು. ಹೌದು, ಒಳಗಡೆ ಹಾಕ್ತೀವಿ ಅಂತ ಹೇಳಬೇಕು. ಹೌದು. irrespective of their swab report 14 days mandatory quarantine ಮುಂಚೆಯಿಂದ ಮಾಡಿದ್ರೆ ಇರಬೇಕು. ನೀವೆಲ್ಲ ಹೇಳ್ತೀರಿ ಹೇಳ್ರಪ್ಪ ಇಡ್ತೀವಿ, ಆದ್ರೆ ಹೆಂಗ್ ಗೊತ್ತಾ, ಸರಿಯಾದ ರೀತಿಯಲ್ಲಿ ಇರಬೇಕು. ನೀವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಇನ್ನೊಂದು ವ್ಯಾಲಿಡ್ ಪಾಯಿಂಟ್ ತಾವ್ ಹೇಳಿದ್ರಿ, ಬರೀ UK ಯಾಕೆ 7ನೇ ತಾರೀಕಿಂದ ಅಕಸ್ಮಾತ್ ಬರೀ UK ಯಾಕೆ 7ನೇ ತಾರೀಕಿಂದ ಎಲ್ಲಾ ಹೊರದೇಶದಿಂದ ಯಾರು ಬಂದಿದ್ರೆ ಎಲ್ಲರನ್ನೂ ಟೆಸ್ಟ್ ಮಾಡಿ. ಅದನ್ನ ಹೇಳ್ತೀರಾ? UKಗೆ ಕೆಲವರು ಡೈರೆಕ್ಟ್ ಆಗಿ ಹೋಗಿ ಬಂದಿರಬಹುದು, ದುಬೈಗೆ ಹೋಗಿ ಬಂದಿರಬಹುದು, ಎಲ್ಲಾರು ನೋಡಿ. ಹೆಂಗ್ ಗೊತ್ತಾ ಸರ್, ಒಂದು ರಾಷ್ಟ್ರದ ಜೊತೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಹಳ ಜನ ಸಂಪರ್ಕ. ಈಗ ಯಾರೋ ನಿಮ್ ಫ್ರೆಂಡ್ಸ್ಗಳು ಇಂಗ್ಲೆಂಡ್ ಇಂದ, ಡೆನ್ಮಾರ್ಕ್ ನಿಂದ, ನೆದರ್ಲ್ಯಾಂಡ್ಸ್ ಇಂದ ಬಂದಿರಬಹುದು, ಅವ್ರ ಫ್ರೆಂಡ್ಸ್ಗಳು ನಮ್ ಜೊತೆ ಸಂಪರ್ಕದಲ್ಲಿ ಬಂದಿರಬಹುದು, ಗೊತ್ತಾಗಲ್ಲ, ಹೇಳಕ್ಕಾಗಲ್ಲ ಇವೆಲ್ಲ. ಸೊ ಹಾಗಾಗಿ ನಾವು ಜಾಗೃತವಾಗಿರ್ಬೇಕು ಅಂತ ಸರ್. ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ನಾನು ಹೇಳಿದ ಸುರಕ್ಷತೆ ಕ್ರಮಗಳನ್ನ ತಗೊಳ್ಳಿ. ಸಿಂಪ್ಟಮ್ಸ್ ಬಂದ ಕೂಡಲೇ ಬೇಗ ಬಂದು OPDಗೆ ತೋರಿಸ್ಕೊಳ್ಳಿ. ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಜನ, ದಯವಿಟ್ಟು. ಇದು ನಾರ್ಮಲ್ ಕೆಮ್ಮು ಕೋಲ್ಡ್ ಅಂತ 99% ಕೊರೋನಾ ಇರುತ್ತೆ ಅಂತ ಅನ್ಕೊಂಡೆ ಬಂದು ತೋರಿಸಿ, ಬೇಗ ಗುಣಮುಖರಾಗಿ. ನಾನು ಹೇಳೋದು ಮತ್ತೆ ಪಲ್ಸ್ ಆಕ್ಸಿಮೀಟರ್ ಬಳಸಲೇಬೇಕು. ಪಲ್ಸ್ ಆಕ್ಸಿಮೀಟ್ರೇ ಬ್ರಹ್ಮಾಸ್ತ್ರ. ನಮಗೆ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಜೊತೆಗೆ ಪಲ್ಸ್ ಆಕ್ಸಿಮೀಟ್ರೇ ಬ್ರಹ್ಮಾಸ್ತ್ರ. ಅದನ್ನ ನೆನ್ಪಿಡ್ಕೋಬೇಕು, ಆತಂಕಕ್ಕೊಳಗಬಾರ್ದು, ಸೈಂಟಿಫಿಕ್ ಆಗಿ ಎದುರಿಸೋಣ. ಅಂಡ್ ಬೇಗನೆ ಬಂದು ತೋರಿಸ್ಕೊಂಡು ಬೇಗ ಗುಣಮುಖರಾಗೋಣ. ನೆಗ್ಲೆಕ್ಟ್ ಮಾಡೋದು ಬೇಡ. ಮಾಸ್ಕ್ ನ ಯೂಸ್ ಮಾಡಲೇಬೇಕಾಗುತ್ತೆ. ಮಾಸ್ಕ್ ಯೂಸ್ ಮಾಡಬೇಕು. ಆಮೇಲೆ ಗುಂಪಾಗಿ ಸೇರಬಾರ್ದು. ಹೋಟ್ಲಲ್ಲಿ ನಾವು ಹೋದ್ರೆ ಒಂದು ಸಣ್ಣ ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್, ಯಾವುದೇ ಒಂದು ಹೋಟ್ಲಲ್ಲಿ ಹೋದಾಗ ಈಗ ಖಂಡಿತವಾಗ್ಲೂ ಯಾರು ಮಾಸ್ಕ್ ಯೂಸ್ ಮಾಡ್ತಾ ಇಲ್ಲ, ಅಥವಾ ಜನಸಂದಣಿ ಇದ್ದಾಗ ಮಾಸ್ಕ್ ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಫೈನ್. ಹಂಗಾಗಿ ಜನಗಳು ಕೂಡ ಎಸ್ ಸರ್. ಡಾಕ್ಟರ್ ಚೇತನ್ ಜಿ, ಡಾಕ್ಟರ್ ಸುನಿಲ್, ಡಾಕ್ಟರ್ ಚಂದ್ರಶೇಖರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಬಂದು ಸಾಕಷ್ಟು ಮಾತಾಡಿದ್ರಿ, ಸಾಕಷ್ಟು ವಿವರಗಳನ್ನು ಕೊಟ್ಟರೆ. ನೋಡಿ, ನಮ್ಮ ಜಾಗೃತಿ ನಮ್ಮ ಕೈನಲ್ಲಿರಬೇಕು. ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ತೊಂದರೆಗಳು ವಕ್ರಿಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಜಾಗೃತವಾಗಿದ್ದರೂ ಕೂಡ ಕಡಿಮೆನೇ. ಚಂದ್ರಶೇಖರ್ ಹೇಳಿದಂಥ ಒಂದು ಮಾತನ್ನು ಮತ್ತೆ ನಾನು ನಿಮಗೆ ಉಲ್ಲೇಖಿಸ್ತೀನಿ. ನಾನು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್, ನನಗೆ ಬರಲ್ಲ, ಅಥವಾ ಹೆಂಗೆ ಗೊತ್ತಾ, ಇದು ರೋಗ ಇದ್ದಂಥವ್ರಿಗೆ ಮಾತ್ರ ಬರುತ್ತೆ, ಇದು ವಯಸ್ಸಾದವ್ರಿಗೆ ಮಾತ್ರ ಬರುತ್ತೆ, ಇದೇನು ಕೋಮಾರ್ಬಿಡಿಟಿ ಕೇಸ್ಗಳಿದ್ದಂಥವ್ರಿಗೆ ಮಾತ್ರ ಬರುತ್ತೆ. ಅಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು. ಒಂದು ತಿಳ್ಕೊಳ್ಳಿ, ಮೊದಲೇ ನಾವು ನಲಿಗೆ ಹೋಗ್ಬಿಟ್ಟಿದ್ದೀವಿ, ಎಡವಟ್ಟುಗಳಾಗಿದೆ ಸಾಕಷ್ಟು. ಇನ್ನು ಮತ್ತೊಂದು ಸರಿ ಮತ್ತೊಂದು ರೂಪಾಂತರದಲ್ಲಿ ಮತ್ತೊಂದು ಸರಿ ಏನಾದರೂ ಬಂದು ಒಕ್ಕರಿಸ್ತು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ದೇಶ ರಕ್ಷಣೆಯ ಜವಾಬ್ದಾರಿ ಮತ್ತು ನಿಮ್ಮ ರಕ್ಷಣೆಯ ಜವಾಬ್ದಾರಿ ಅದು ನಿಮ್ಮ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.